ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸಹನಾ ಭವತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸ್ವಸ್ಥನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಠನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಮುಂಡಕೋಪನಿಷತ್ ಕೇಳಿಸ್ತಾ ಇದೆಯಾ? ಓಕೆ. ಎರಡನೇ ಮುಂಡಕ, ಎರಡನೇ ಖಂಡ, ಮೊದಲನೇ ಮಂತ್ರ. ಆವಿಸ್ಸನ್ನಿಹಿತಂ ಗುಹಾಚರಂ ನಾಮ ಮಹತ್ಪದಂ ಅತ್ರೈತತ್ ಸಮರ್ಪಿತಂ. ಏಜತ್ ಪ್ರಾಣಃ ನಿಮಿಷಶ್ಚ ಯದೇತಜ್ಜಾನತ ಸದಸದ್ವರೆಣ್ಯಂ ಪರಂ ವಿಜ್ಞಾನಂ ಪರಂ ವಿಜ್ಞಾನಾತ್ ಯದ್ವರಿಷ್ಠಂ ಪ್ರಜಾನಾಂ. ಸೊ ಸತ್ಪದ ಹಾಗೂ ತ್ವಂ ತತ್ಪದ ವಿಚಾರವನ್ನು ನೋಡಿದ್ವಿ. ಇಲ್ಲಲ್ಲ, ಬೇರೆ ಇಲ್ಲ. ಹಾಂ, ಈಗ ತ್ವಂಪದ ಹಾಗೂ ಚಿತ್ ಪದವನ್ನು ನೋಡಬೇಕು. ನೆನ್ನೆ ಶುರು ಮಾಡಿದ್ವಿ. ಆವಿಹಿ ಅಂತ ಹೇಳಿದ್ವಿ. ಆವಿಹಿ ಅಂದರೆ ಪ್ರಕಾಶ ಸ್ವರೂಪ. ವಾಯ್ಸ್ ಏನೋ ಬೇರೆ ಆಗಿದೆ ಅಲ್ವಾ? ವಾಯ್ಸ್ ಪ್ರಕಾಶ ಸ್ವರೂಪ. ಪ್ರಕಾಶ ಸ್ವರೂಪ ಅಂದರೆ ಚೈತನ್ಯ, ಆತ್ಮ ಚೈತನ್ಯ. ಪ್ರತಿಯೊಂದು ವಸ್ತುವನ್ನು ಸೂರ್ಯ, ಚಂದ್ರ, ಅಗ್ನಿ ಹಾಗೂ ಈ ಜಡ ಪದಾರ್ಥಗಳು, ಎಲೆಕ್ಟ್ರಿಕಲ್ ಬಲ್ಬ್ಸ್, ಇದನ್ನೆಲ್ಲ ಒಂದು ಚೈತನ್ಯ ಅಂತಲೇ ಕರೆದ್ವಿ ಮೊದಲ ಹಂತಕ್ಕೆ. ಇಂದ್ರಿಯಕ್ಕೂ ಚೈತನ್ಯ ಅಂತಲೇ ಕರೆದ್ವಿ. ಅದು ಒಂದು ಇಟ್ ಇಸ್ ಎ ಲೈಟ್, ಇಟ್ ಎ ಫ್ಯಾಕಲ್ಟಿ ಆಫ್ ಲೈಟ್ ಆರ್ ಎ ಮೀಡಿಯಮ್ ಆಫ್ ಲೈಟ್. ಅದರ ಹಿಂದೆ ಮನಸ್ಸಿರಬೇಕು ಅಂತ ಹೇಳಿದ್ವಿ. ಮನಸ್ಸಿಲ್ಲ ಅಂದರೆ ಇಂದ್ರಿಯ ಕೆಲಸ ಮಾಡಲ್ಲ. ಮನಸ್ಸಿಲ್ಲ ಅಂದರೆ ಪ್ರಪಂಚನೂ ಇಲ್ಲ. ಯೋಚನೆ ಮಾಡಿ, ನಮ್ಮ ಮನಸ್ಸು ಇಂದ್ರಿಯ ಜೊತೆ ಸೇರಲಿಲ್ಲ ಅಂದರೆ ಪ್ರಪಂಚ ನಮಗಿಲ್ಲ. ಈ ಕ್ಷಣ ನಾನು ಕಣ್ಣು ಮುಚ್ಚಿದ್ರೆ ನೀವು ಯಾರೂ ಇಲ್ಲ. ಒಂದು ಕ್ಷಣ ಸಾಕು. ಏನಾಗ್ತೀರಾ? ಸ್ಥೂಲವಾಗಿ ನೀವಿರೋರೆಲ್ಲರೂ ಕಣ್ಣು ಮುಚ್ಚಿದ ತಕ್ಷಣ ಬರೀ ಒಂದು ಇಂಪ್ರಿಂಟ್. ಆವಿಹಿ ಅಂದರೆ ಚೈತನ್ಯ ಸ್ವರೂಪ. ಪ್ರತಿಯೊಂದು ಇಂದ್ರಿಯಗಳು ಒಂದು ಚೈತನ್ಯವೇ ಅಂತ. ಆ ಚೈತನ್ಯದ ಹಿಂದೆ ವ್ಯಾವಹಾರಿಕವಾಗಿ ಚೈತನ್ಯ ಹಿಂದೆ ಒಂದು ಮನಸ್ಸಿರಬೇಕು. ಆ ಮನಸ್ಸಿನ ಹಿಂದೆ ಒಂದು ಆತ್ಮವಸ್ತು ಇರಬೇಕು. ಅದನ್ನು ಆವಿಹಿ ಅಂತ ಹೇಳಿದ್ರು. ಪ್ರತಿಯೊಂದು ವೃತ್ತಿಯೂ ನನ್ನಲ್ಲಿ ನಾನು ನೋಡ್ತಿದ್ದೀನಿ, ನನ್ನ ಎದುರಿಗೆ ಬರ್ತಾ ಇದೆ ಅಂತಂದರೆ ಆತ್ಮ ಚೈತನ್ಯ ವಸ್ತು ಇಲ್ಲ ಅಂದರೆ ಯಾವ ವೃತ್ತಿಯೂ ಕೆಲಸ ಮಾಡೋದಿಲ್ಲ. ವೆರಿ ಇಂಪಾರ್ಟೆಂಟ್ ಅದು. ಅದು ಧಾರ್ಮಿಕವಾದ ವೃತ್ತಿ ಆಗಿರ್ಬೋದು, ಆಧ್ಯಾತ್ಮಿಕವಾದ ವೃತ್ತಿ ಆಗಿರ್ಬೋದು. ಒಬ್ರಿಗೆ ಬೈಬೇಕು ಅಂದರೆ, ಒಬ್ರಿಗೆ ಹೊಗಳಬೇಕು ಅಂದ್ರೂ ಒಂದು ವೃತ್ತಿ ಇರಬೇಕು. ಆ ವೃತ್ತಿಯನ್ನು ಬೆಳಗ್ತಾ ಇರೋದೇ ಸಾಕ್ಷಿ ಚೈತನ್ಯ. ಇದೇ ಕೇನೋಪನಿಷತ್ತಲ್ಲಿ ಏನು ನೋಡಿದ್ವಿ? ಪ್ರತಿಬೋಧ ವಿದಿತಂ ಮತಂ. ಪ್ರತಿಬೋಧ ಅಂದರೆ ಪ್ರತಿ ಕ್ಷಣವೂ ಆ ಆತ್ಮ ಚೈತನ್ಯ ವಸ್ತು ಕಾಣಿಸ್ತಾ ಇದೆ. ಕೇನೋಪನಿಷತ್ತಲ್ಲಿ ಯಾರು ಅಟೆಂಡ್ ಮಾಡಿದ್ರೋ, ಹೋದ ಜನ್ಮದಲ್ಲಿ ಯಾರು ಅಟೆಂಡ್ ಮಾಡಿದ್ರೋ ಅವ್ರಿಗೆ ಹೇಳಿದ್ದೆ, ಏನು ಹೊರಗಡೆ ಹೋಗ್ತೀವಿ ಪ್ರಪಂಚದಲ್ಲಿ, ಪ್ರಪಂಚಕ್ಕೆ ಹೊರಗಡೆ ಹೋದಾಗ ಪ್ರತಿಯೊಂದು ವಸ್ತುವನ್ನು ನೋಡ್ತೀರ. ಒಂದು ವಸ್ತು, ದೇವಸ್ಥಾನ, ಅಂಗಡಿ, ಜನರನ್ನು ಎಲ್ಲ ನೋಡ್ತೀರ. ಆಯಿತಾ?
ಆದರೆ ಸೂರ್ಯನ ಬೆಳಕು ಪೂರ್ತಿ ಪ್ರಪಂಚದ ಮೇಲೆ ಆ ರಸ್ತೆಯಲ್ಲಿ ಪೂರ್ತಿ ಹರಡಿದೆ, ಆಯಿತಾ. ಒಂದು ಅಂಗಡಿಯನ್ನು ನೋಡಬೇಕಂದ್ರೆ ಎಡಗಡೆಗೋ ಬಲಗಡೆಗೋ ತಿರುಗಬೇಕು. ಒಬ್ಬ ವ್ಯಕ್ತಿ ಆ ಕಡೆ ಇದ್ದಾನೆ ಅಂದರೆ ಆ ಕಡೆ ತಿರುಗಬೇಕು. ದೇವಸ್ಥಾನ ಅಲ್ಲೆಲ್ಲೋ ಇದೆ ಅಂದರೆ ನೋಡಬೇಕು. ಸೂರ್ಯನ ಕಿರಣ ನೋಡಬೇಕು ಅಂದರೆ ಯಾವ ಕಡೆ ತಿರುಗಬೇಕು? ಸರ್ವವ್ಯಾಪಕ, ಅಲ್ಲಿ ಎಲ್ಲೂ ತಿರುಗೋ ಅವಶ್ಯಕತೆಯೇ ಇಲ್ಲ. ಹೌದಲ್ವಾ? ಇದೇ ವೇದಾಂತ. ಪ್ರತಿಬೋಧ ವಿದಿತಂ ಮತಂ ಅಂದರೆ ಪ್ರತಿಯೊಂದು ವಸ್ತುವಿನಲ್ಲಿಯೂ ವ್ಯಕ್ತಿಯಲ್ಲಿಯೂ ಆತ್ಮ ಚೈತನ್ಯ ಬೆಳಗ್ತಾ ಇದೆ. ಜಾಮೂನಲ್ಲಿ ಇವತ್ತು ಬೆಳಗ್ಗೆ ಅದೇ ಜಾಮೂನಲ್ಲಿ ಪಾಕ ಏನೋ ಇರುತ್ತೆ, ಜಾಮೂನು ಒಳಗಡೆಯೂ ಆ ಪಾಕ ಇರುತ್ತೆ. ಜಾಮೂನನ್ನು ಪಾಕವನ್ನು ಬಿಡ್ಸೋಕ್ಕೆ ಸಾಧ್ಯವೇ ಇಲ್ಲ, ಸಪ್ರೇಟ್ ಮಾಡೋಕ್ಕೆ ಆಗಲ್ಲ. ನೀವು ಬೇಡ ಅಂತ ಹೇಳ್ಬೋದು, ಸಕ್ಕರೆ ಪಾಕ ಬೇಡ ಅಂತ ಹೇಳ್ಬೋದು, ಆದರೆ ಇನ್ಹರೆಂಟ್ಲಿ ಶುಗರ್ ಸಿರಪ್ ಈಸ್ ದೇರ್ ಇನ್ ಆಲ್ ದ ಸ್ವೀಟ್ ಬಾಲ್. ಅದನ್ನೇ ಪ್ರತಿಬೋಧ ವಿದಿತಂ ಮತಂ, ಆವಿಹಿ ಅಂತ ಹೆಸರು ಅದಕ್ಕೆ. ಪ್ರತಿಯೊಂದು ವೃತ್ತಿಯಲ್ಲೂ ಇದೆ. ಈಗ ನಾವು ಒಂದೊಂದು ವಾಕ್ಯವನ್ನು ಹೇಳ್ತಿದ್ದೀನಿ ಅಂದರೆ ಆ ವಾಕ್ಯದ ಹಿಂದೆ ಆತ್ಮ ಚೈತನ್ಯ ಇಲ್ಲ ಅಂದರೆ ವಾಕ್ಯ ಮುಂದೆ ನಡೆಯಲ್ಲ. ವೆರಿ ಇಂಪಾರ್ಟೆಂಟ್. ಪ್ರತಿಬೋಧ ವಿದಿತಂ ಮತಂ ಆವಿಹಿ. ಅದು ಎಲ್ಲಿದೆ? ಆವಿಹಿ ಎಲ್ಲಿದೆ ಅಂದರೆ ಸನ್ನಿಹಿತಂ ಗುಹಾಯಾಮ್. ಸನ್ನಿಹಿತಂ ಗುಹಾಯಾಮ್. ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ನಿನ್ನೆ. ಯಾವ ಕ್ಷೇತ್ರ ಹೋಗಿ ಬೇಡ ಅಂತಲ್ಲ, ಕ್ಷೇತ್ರಕ್ಕೆ ಹೋಗಬೇಕು ಅಂದರೆ ಅದೊಂದು ಟೈಮ್ ಪಾಸ್ಗೆ ಹೋಗ್ತಿರೋ ಅಥವಾ ಪುಣ್ಯ ಸಂಪಾದನೆಗೆ ಹೋಗ್ತಿರೋ ಏನೋ ಕತೆ ಗೊತ್ತಿಲ್ಲ. ಆದರೆ ನಿಜವಾಗ್ಲೂ ಬ್ರಹ್ಮವಸ್ತು ಎಲ್ಲಿದೆ? ಎಲ್ಲಿ? ಅಲ್ಲೊಂದು ಪದ ಹಾಕಿದಾರಲ್ಲ, ಸನ್ನಿಹಿತಂ. ವೆರಿ ಪ್ರಫೌಂಡ್ ವರ್ಡ್ ಅದು. ಸನ್ನಿಹಿತಂ ಅಂದರೆ ನನ್ನಲ್ಲಿಯೇ, ಹೃದಯದಲ್ಲಿಯೇ ಇದೆ. ಆವಿಹಿ ಸನ್ನಿಹಿತಂ ಅಂದರೆ ಇಂಟಿಮೇಟ್ಲಿ ಅವೈಲಬಲ್. ಹೇಗೆ ಸೂರ್ಯನ ಕಿರಣವನ್ನು, ಸೂರ್ಯನ ಬೆಳಕನ್ನು ಯಾವ ಡೈರೆಕ್ಷನಲ್ಲೂ ತಿರುಗೋ ಅವಶ್ಯಕತೆ ಇಲ್ಲ, ಕೇವಲ ಸಾನ್ನಿಧ್ಯ ಮಾತ್ರೇಣ ಕಾಣಿಸುತ್ತೋ ಹಾಗೆ ಈ ಹೃದಯದಲ್ಲಿ ಆ ಆತ್ಮವಸ್ತುವು ಅಹಂ ಅಹಂ ಇತಿ ಆತ್ಮರೂಪೇಣ ಭಾತಿ ಬೆಳಗ್ತಾ ಇದೆ. ಅದು ಕಣ್ಣು ಮುಚ್ಚೋ ಅವಶ್ಯಕತೆಯೂ ಇಲ್ಲ, ಕಣ್ಣು ತೆಗೆಯೋ ಅವಶ್ಯಕತೆಯೂ ಇಲ್ಲ, ಇದೆ ಅಂತ ತಿಳ್ಕೊಂಡ್ರೆ ಸಾಕು. ಹಾಂ. ಆಮೇಲೆ ಗುಹಾಚರಂ ನಾಮ. ಗುಹಾಚರಂ ನಾಮ ಅಂದರೆ ಈ ಶರೀರದಲ್ಲಿ ಇದೆಯಂತೆ. ಈ ಶರೀರ ಅನ್ನೋದೇ ಒಂದು ದೇವಸ್ಥಾನ ಇದ್ದಾಗೆ. ಈ ದೇವಸ್ಥಾನದಲ್ಲಿ ಎಷ್ಟು ದ್ವಾರಗಳಿದೆ? ನವದ್ವಾರೇ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಸರಿ, ಎಷ್ಟು ಪ್ರಾಕಾರಗಳಿದೆ? 5 ಪ್ರಾಕಾರ. ವೆರಿ ಗುಡ್. ಯಾವುದೋ ಒಂದು ಪ್ರಾಕಾರ? ಅನ್ನಮಯ ಕೋಶ ಒಂದು ಪ್ರಾಕಾರ, ಪ್ರಾಣಮಯ ಕೋಶ, ಆನಂದಮಯ ಕೋಶದವರೆಗೂ ಎಲ್ಲ ಪ್ರಾಕಾರವೇ. ಹೃದಯ ಸ್ಥಾನ, ಗರ್ಭಗೃಹ. ಈ ಶರೀರವೇ ಒಂದು ದೇವಸ್ಥಾನ ಅಂತ ಮಾಡಿಕೊಂಡ್ರೆ ಒಂದೊಂದು ಕೋಶವು ಒಂದೊಂದು ಪ್ರಾಕಾರ. ಮಧುರೈ ಮೀನಾಕ್ಷಿಗೆ ಹೋಗಿದ್ರೆ 8 ಪ್ರಾಕಾರ. ಯಾವ ಬಾಗಿಲಿಗೆ ಹೋಗ್ತೀವಿ, ಯಾವ ಬಾಗಿಲಿಂದ ಬರ್ತೀವಿ ಅಂತಲೇ ಗೊತ್ತಾಗಲ್ಲ. ಯಾರು ಕಳೆದು ಹೋಗಬೇಕು ಅಂದರೆ, ಇಫ್ ಯು ವಾಂಟ್ ಟು ಗೆಟ್ ಲಾಸ್ಟ್ ಆರ್ ಐ ಆಮ್ ಆಲ್ರೆಡಿ ಲಾಸ್ಟ್ ಅಂತಂದರೆ ಮಧುರೈಗೆ ಹೋಗಬೇಕು. ಹೇಗೆ ಹೋಗ್ತೀರಾ, ಹೇಗೆ ಬರ್ತೀರಾ ಅಂತಲೇ ಗೊತ್ತಾಗಲ್ಲ. ಮೂಲ ಸ್ಥಾನದಲ್ಲಿ ಅಮ್ಮನವರು ಅಲ್ಲಿರ್ತಾರೆ. ಅದಕ್ಕೆ ಗುಹಾಚರಂ ನಾಮ. ಹೃದಯ ಸ್ಥಾನದಲ್ಲಿ ಆತ್ಮ ಚೈತನ್ಯ ಬೆಳಗ್ತಾ ಇದೆ. ಮನಸ್ಸು ಎಲ್ಲಿದೆ? ಮನಸ್ಸಿನ ವಾಸಸ್ಥಾನವೇ ಹೃದಯ, ಇಲ್ಲಿ ಎದೆ ಹತ್ರ. ಕೆಲವರೆಲ್ಲ ಬ್ರೈನ್ ಅಂತಾರೆ. ಬ್ರೈನ್ ಅಲ್ಲ, ಅದು ಮಾಂಸದ ಮುದ್ದೆ, ಅದಷ್ಟೇ. ಇವಾಗ ದೇವಸ್ಥಾನಕ್ಕೆ ನೀವು ಹೋಗಿದ ತಕ್ಷಣ ದೇವಸ್ಥಾನದ ಹೊರಗಡೆಯಿಂದ ನೋಡಬೇಕಾದ್ರೆ ಏನು ಮಾಡ್ತೀರಾ? ದೇವ್ರಿಗೆ ಹೀಗೆ ಮಾಡ್ತೀರಿ, ಇಲ್ಲ ಹೀಗೆ ಮುಟ್ಕೊಳ್ತೀರ. ಸಪೋಸ್ ಹಾರ್ಟ್ ಇಲ್ಲಿದ್ದರೆ ಹೀಗೆ ಅಂದ್ಕೊಂಡ್ರೆ ಅಯ್ಯೋ ಯಾಕಾದರೂ ದೇವ್ರು ನೋಡಿದ್ನೋ, ಇಲ್ಲ ಯಾರೊಬ್ಬ ವ್ಯಕ್ತಿ ನೋಡ್ತೀರಾ ನೀವು, ಏನಂತ ನಾವು ನೀವು ಒಂದೇ ನಮಸ್ಕಾರ ಅಂತೀರ ಅಲ್ವ. ಹೀಗೆ ಅಂದ್ಕೊಂಡ್ರೆ ಯಾಕಪ್ಪ ಬಂದ ಇವನು ಅನ್ಸತ್ತೆ ಅಲ್ವಾ. ಇಲ್ಲಿದೆ. ಸೊ ಶಾಸ್ತ್ರ ಏನು ಹೇಳುತ್ತೆ? ವಾಸಸ್ಥಾನ ಹೃದಯ, ಅದರ ಕಾರ್ಯಸ್ಥಾನ ಬುದ್ಧಿ. ಆಫೀಸ್ ಈಸ್ ಇನ್ ದ ಬ್ರೈನ್, ರೆಸಿಡೆನ್ಸ್ ಈಸ್ ಇನ್ ದಿ ಹಾರ್ಟ್. ರಾತ್ರಿ ಮಲಗಬೇಕಾದ್ರೆ ಎಲ್ಲ ಇಲ್ಲಿ ಬಂದ್ಬಿಡುತ್ತೆ. ನೀವು ಪ್ರತಿಯೊಂದು ವೃತ್ತಿಗಳು ಬೆಳಗ್ಗೆಯಿಂದ ಯಾರಿಗೆಲ್ಲ ಬೈದಿದ್ರಿ, ಯಾರಿಗೆಲ್ಲ ಹೊಗಳಿದ್ರಿ, ಎಷ್ಟು ಹತ್ರಿ ಕರೆದ್ರಿ, ಏನೆಲ್ಲ ಮಾಡಿದ್ರಿ, ಅದೆಲ್ಲ ಇಲ್ಲಿರುತ್ತೆ. ಆ ಎಲ್ಲ ವೃತ್ತಿಗಳು ಮಲಗೋಕ್ಕಿಂತ ಮುಂಚೆ ಹೃದಯ ಸ್ಥಾನದಲ್ಲಿ ಬಂದ್ಬಿಡುತ್ತೆ. ಆಫೀಸ್ ಇಸ್ ಇನ್ ದ ಬ್ರೈನ್, ರೆಸಿಡೆನ್ಸ್ ಇಸ್ ಇನ್ ದಿ ಹಾರ್ಟ್. ಅದಕ್ಕೆ ಇಲ್ಲಿ ಗುಹಾಚರಂ ನಾಮ. ಇಲ್ಲಿ ಗುಹಾ ಅಂದರೆ ದೇವತಾ ಅಂತರ್ಥ.
ಅದಕ್ಕೆ ಗುರು ಗುಹಾ ಅಂತ ಸುಬ್ರಹ್ಮಣ್ಯನಿಗೆ ಹೆಸರು. ಗುಹಾ ಅಂದರೆ ದೇವತಾ, ಇಲ್ಲ ಅದು ವಾಸಸ್ಥಾನ ಅಂತಲೇ ಹಾಕೊಳ್ಳಿ, ಅಂದರೆ ಹೃದಯ. ಚರ ಅಂದರೆ ಚೈತನ್ಯಂ. ಗುಹಾಚರಂ ನಾಮ, ಚರ = ಚೈತನ್ಯಂ. ಗೃಹಾಚರಂ ನಾಮ. ಈ ಚೈತನ್ಯ ವಸ್ತುವೇ ದೇಹ ಮನಸ್ಸು ಬುದ್ಧಿಗೆ ಆಧಾರ. ಅದಕ್ಕೆ ಮಹತ್ಪದಂ ಅಂತ ಹಾಕಿದ್ದಾರೆ. ಈ ಚೈತನ್ಯ ವಸ್ತುವೇ ದೇಹ ಮನಸ್ಸು ಬುದ್ಧಿಗೆ ಆಧಾರ ಆಗಿರೋದ್ರಿಂದ ಮಹತ್ಪದಂ. ಅತ್ರ ಏತತ್ ಸಮರ್ಪಿತಂ. ಅತ್ರ ಅಂದರೆ ಅತ್ರ ಚೈತನ್ಯ, ಏತತ್ ನಾಮರೂಪ. ಇದೆಲ್ಲ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ, ಸುಮಾರು ಹೇಳಿಬಿಟ್ಟಿದ್ದೀವಿ. ನಾಮರೂಪ ಅಂದರೆ ಏನು ಅಂತ ಗೊತ್ತಿದೆ, ಮುಂಡಕದಲ್ಲೆಲ್ಲ ನೋಡ್ಕೊಂಡು ಬಂದಿದ್ವಿ. ನಾಮರೂಪ ಅಂದರೆ ತೋರಿಕೆಗೆ ಮಾತ್ರ ಕಾಣ್ತಿರುವುದು ಅಂತ ಅರ್ಥ. ಅತ್ರ ಚೈತನ್ಯ ಏತತ್ ನಾಮರೂಪ ಸಮರ್ಪಿತಂ. ಎವ್ರಿಥಿಂಗ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಆತ್ಮವಸ್ತು. ಎಲ್ಲವೂ ಆತ್ಮವಸ್ತುವಲ್ಲಿಯೇ ಇದೆ. ಅತ್ರ ಏತತ್ ಸಮರ್ಪಿತಂ. ಈ ಸ್ಥೂಲವಾದ ಪ್ರಪಂಚ ಏನು ಕಾಣಿಸ್ತಾ ಇದೆ ಎಲ್ಲಿ ಅಡಗಿದೆ? ಆತ್ಮವಸ್ತುವಿನಲ್ಲಿ ಅಡಗಿದೆ. ದೇಹ ಮನಸ್ಸು ಬುದ್ಧಿ ಆತ್ಮವಸ್ತು, ಬಾಹ್ಯದಲ್ಲಿ ಬ್ರಹ್ಮವಸ್ತು, ವ್ಯಷ್ಟಿಯಲ್ಲಿ ಆತ್ಮವಸ್ತು. ಅತ್ರ ಏತತ್ ಸಮರ್ಪಿತಂ. ಕಾರ್ಯಪ್ರಪಂಚ ಇಲ್ಲಪ್ಪ ನೋಡಿ, ತಿರ್ಗಿ ಬರ್ತಾ ಇದೆ. ಇದನ್ನು ಮುಗಿಸ್ಬೇಡ ತಾಳೆ. ಕಾರ್ಯಪ್ರಪಂಚವು ಎಲ್ಲಿ ಸಮರ್ಪಣೆ ಆಗಿದೆ ಅಥವಾ ಎಲ್ಲಿ ಆಧಾರಗೊಂಡಿದೆ ಅಂದರೆ ಬ್ರಹ್ಮವಸ್ತುವಿನಲ್ಲಿ ಆಧಾರಗೊಂಡಿದೆ. ದೇಹ ಮನಸ್ಸು ಬುದ್ಧಿ ಎಲ್ಲಿ ಆಧಾರಗೊಂಡಿದೆ ಅಂದರೆ ಆತ್ಮನಲ್ಲಿ ಆಧಾರಗೊಂಡಿದೆ. ಅದನ್ನೇ ಇಲ್ಲಿ ಅತ್ರ ಏತತ್ ಸಮರ್ಪಿತಂ. ನಾನು ಫಿಸಿಕ್ಸ್ ಬಗ್ಗೆ ಹೇಳ್ತಿದ್ದೆ. ಏನು ನಾಮರೂಪ ಅಂದರೆ ಎವ್ರಿಥಿಂಗ್ ಈಸ್ ಎಲಿಮೆಂಟ್ಸ್, ಮಾಲಿಕ್ಯೂಲ್ಸ್, ಆಟಮ್ಸ್, ಸಬ್ ಆಟಮಿಕ್ ಪಾರ್ಟಿಕಲ್ಸ್. ಯಾವುದನ್ನು ಇಲ್ಲ ಅಂತ ಮಾಡೋಕ್ಕಾಗೋದಿಲ್ಲ. ಮೂಲ ವಸ್ತು ರಾ ಫಾರ್ಮಾಗಿ ಕೂತ್ಕೊಂಡೇ ಇರುತ್ತೆ. ಅದನ್ನೆಲ್ಲ ಹೇಳ್ತಾ ಇರೋದು. ಯಾವುದೆಲ್ಲ ನಾಮರೂಪ ಅಂತಂದರೆ ಏಜತ್. ಏಜತ್ ಅಂದರೆ ಹಕ್ಕಿಗಳು, ಬರ್ಡ್ಸ್. ಪ್ರಾಣತ್ ಜೀವರಾಶಿಗಳು, ನಾವೆಲ್ಲ ಮನುಷ್ಯ ಎಕ್ಸೆಟ್ರಾ. ನಿಮಿಷತ್. ನಿಮಿಷತ್ ಅಂದರೆ ಜೀವರಾಶಿ ಯಾವುದು ಕಣ್ಣನ್ನು ಮಿಟುಕ್ಸುತ್ತೋ ಮತ್ತು ಯಾವುದು ಮಿಟುಕ್ಸದೇ ಇರುತ್ತೋ. ಹಕ್ಕಿ ಇಲ್ಲಾಂದರೆ ಮೀನು ಕಮ್ಮಿ, ವೆರಿ ರೇರ್ಲಿ ಮಿಟುಕ್ಸತ್ತೆ. ನಿಮಿಷತ್. ಸದಸದ್ ವರೇಣ್ಯಂ ಅಂತಿದೆ. ವರೇಣ್ಯಂ ಆಮೇಲೆ ತಗೊಳ್ಳೋಣ. ಸದ್ ಅಸತ್ ವರಿಷ್ಠಂ ಅಂತ ಹಾಕೊಳ್ಳಿ. ಸದ್ ಅಂದರೆ ಮೂರ್ತ ಪ್ರಪಂಚ, ಅಸತ್ ಅಂದರೆ ಅಮೂರ್ತ ಪ್ರಪಂಚ. ಇದನ್ನು ನಾವು ಮುಂಚೆ ನೋಡಿದ್ವಿ. ಸತ್ ಅಂದರೆ ಕಾಣುವಂತಹ ಪಂಚಭೂತದಲ್ಲಿ ಯಾವುದು? ಪೃಥ್ವಿ ಹಾಗೂ ಅಗ್ನಿ. ಪೃಥ್ವಿ ಹಾಗೂ ಅಗ್ನಿ, ಪೃಥ್ವಿ ಜಲ ಅಗ್ನಿ ಮೂರು ಮೂರ್ತ ಪ್ರಪಂಚ. ಅಮೂರ್ತ ಪ್ರಪಂಚ ವಾಯು ಹಾಗೂ ಆಕಾಶ. ಸದಸದ್ ವರಿಷ್ಠಂ. ವರಿಷ್ಠಂ ಅಂದರೆ ಈ ಕಾರಣ ಈಶ್ವರವೇ ಉತ್ಕೃಷ್ಟವಾದಂಥ ಒಂದು ಶಕ್ತಿ. ವರೇಣ್ಯಂ ಆಮೇಲೆ ನೋಡೋಣ. ವರಿಷ್ಠಂ ಅಂದರೆ ಜೀವನದಲ್ಲಿ ಏನಾದರೂ ಪರ್ಸ್ಯೂ ಮಾಡಬೇಕು ಅಂತಂದರೆ ಭಗವಂತನನ್ನು ಹುಡುಕುವುದರಲ್ಲಿ ನಮ್ಮ ಜೀವನವನ್ನು ಸಾಗಿಸ್ಬೇಕಂತೆ. ಅದಕ್ಕೆ ವರಿಷ್ಠಂ ಅಂತ ಅರ್ಥ. ನಾವೇನು ಮಾಡ್ತೀವಿ? ಲೌಕಿಕ ವಿದ್ಯೆಯಲ್ಲಿ ABCD ಇಂದ ಶುರು ಮಾಡ್ಕೊಳ್ತಾ ಬರ್ತೀವಿ. ಪ್ರತಿಯೊಬ್ಬರಿಗೂ ಯಾವುದೋ ಒಂದು ಮೆಟೀರಿಯಲ್ ಗೋಲ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಸಾಧನೆ ಮಾಡಿಬಿಟ್ರೆ ಐ ಹ್ಯಾವ್ ಡನ್ ಮೈ ಪಾರ್ಟ್ ಇನ್ ಲೈಫ್, ಐ ಹ್ಯಾವ್ ಅಚೀವ್ಡ್ ಮೈ ಗೋಲ್ ಅಂದ್ಬಿಡ್ತೀವಿ. ಅದು ವರಿಷ್ಠಂ ಅಲ್ಲ, ಅದು ಮಿಥ್ಯಾ ವರಿಷ್ಠಂ. ಇಲ್ಲಿ ವರಿಷ್ಠಂ ಅಂದರೆ ಸದಸದ್ ವರಿಷ್ಠಂ ಅಂತಂದರೆ ಎಲ್ಲವೂ ಅತ್ರೈತತ್ ಸಮರ್ಪಿತಂ. ಎಲ್ಲಿ ಭಗವಂತನ ಅಡಗಿತ್ತೋ ಆ ಕಾರಣ ಈಶ್ವರವನ್ನು ನೋಡುವಂತಹ ಮನಸ್ಸಿಗೆ ಇಲ್ಲಿ ವರಿಷ್ಠ ಅಂತ ಹೆಸರು. ನಾವು ಗಳಿಸುವಂತಹ ಅಲ್ಪ ಸ್ವಲ್ಪವಾದ ಡಿಗ್ರಿ ಅಲ್ಲ, ಅದೆಲ್ಲ ಯಾವುದೂ ಅಲ್ಲ. ಇಲ್ಲಿ ವರಿಷ್ಠ ಅಂದರೆ ಉತ್ಕೃಷ್ಟವಾದದ್ದು ಅಂತ. ಆ ಉತ್ಕೃಷ್ಟವಾದದಲ್ಲಿ ಏನೆಲ್ಲ ಇದೆ? ಪ್ರಪಂಚವೇ, ಅದಕ್ಕೆ ಆಧಾರವೇ ಬ್ರಹ್ಮ. ಅದನ್ನು ಅಂತ. ಈಗ ವರೇಣ್ಯಮಗೆ ಬನ್ನಿ. ಆ ವರಿಷ್ಠವಾದಂತಹ ಸದ್ಗೂ ಅಸತ್ಗೂ ಆಧಾರವಾಗಿರುವಂತಹ ಬ್ರಹ್ಮವಸ್ತುವು ಸಮಷ್ಟಿಯಲ್ಲಿ, ವ್ಯಷ್ಟಿಯಲ್ಲಿ ಆತ್ಮವಸ್ತುವು, ಅದು ವರೇಣ್ಯಂ. ಅದನ್ನು ತಿಳಿದುಕೋ. ಮೇಯುನೋ, ಮೇಯು ಸಿಕ್ಕಿಟ್. ಇವಾಗ ಗಾಯತ್ರಿ ಮಂತ್ರದಲ್ಲಿಯೂ ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಅಲ್ಲ ತತ್ಸವಿತರ್, ಬರ್ತಾಯಿತ್ತು ನಮಗೂ ಸುಮಾರು ವರ್ಷ ಆಯಿತು. ತತ್ಸವಿತರ್ ವರೇಣ್ಯಂ. ಅಲ್ಲಿ ವರೇಣ್ಯಂ ಪ್ರಾರ್ಥನಾ ರೂಪವಾಗಿದೆ. ಗಾಯತ್ರಿ ಮಂತ್ರದಲ್ಲಿ ವರೇಣ್ಯಂ ಅನ್ನೋದು ಪ್ರಾರ್ಥನಾ ರೂಪವಾಗಿದೆ. ಇಲ್ಲಿ ವರೇಣ್ಯಂ ತಿಳಿದುಕೊಳ್ಬೇಕು ಅಂತಿದೆ. ಮೇಯು ಸೀಕಿಟ್. ಅಲ್ಲಿ ಪ್ರಾರ್ಥನೆ, ಇಲ್ಲಿ ತಿಳಿ.
ಅಂದರೆ ಪೂರ್ಣವಾಗಿ ನೀನಿದ್ದೀಯಾ ಅಂತ ತಿಳಿ. ಅದಕ್ಕೊಂದು ಬೆಸ್ಟ್ ಉದಾಹರಣೆ ಅಂದರೆ ನಮ್ಮ ಮನೇಲಿ ಪ್ರತಿ ತಿಂಗಳಿಗೋ 15 ದಿವಸಕ್ಕೊಂದು ಇರುತ್ತೆ. ಏನು? ಪೂರಿ ಸಬ್ಜಿ, ಬಾಣಲೆ, ಎಣ್ಣೆ. ಇವಾಗ ಲಟ್ಟಿಸ್ಕೊಳ್ತೀರ ಪೂರಿನ, ಅದು ಎಣ್ಣೆಲಿ ಹಾಕಿದ ತಕ್ಷಣ ಏನು ಮಾಡುತ್ತೆ? ಎಲ್ಲ ಕಡೆ ಹೋಗುತ್ತೆ ಅಲ್ಲೇ. ಅಂದರೆ ಅದಕ್ಕೆ ಅದೇ ಪ್ರಪಂಚ. ನಾವೇನು ಮಾಡ್ತೀವಿ? ಡಿಗ್ರಿ ಎಲ್ಲ ತೊಗೊಂಡು ಇಂಡಿಯಾದಲ್ಲಿ ಸ್ವಲ್ಪ ಇರ್ತೀವಿ, ಫಾರಿನ್ಗೆ ಹೋಗ್ತೀವಿ, ನಾನು ಅದು ಬಂದೆ ಗಳಿಸ್ದೆ ನೋಡಿದೆ, ಅದು ಮಾಡಿದೆ, ಈ ಸೀಟ್ ಸಿಕ್ತು, ಐ ಎಮ್ ಎ ಮ್ಯಾನೇಜರ್ ಅಂತೀವಿ, CEO ಅಂತೀವಿ, ಐ ಆಮ್ ಸೋ ಆ್ಯಂಡ್ ಸೋ ಅಂತೀವಿ. ಎಲ್ಲಿವರೆಗೂ? ಉಬ್ಬವರೆಗೂ. ಪೂರಿ ಒಂದು ಸತಿ ಉಬ್ತು ಎಲ್ಲೂ ಮೂವ್ ಆಗಲ್ಲ, ಒಂದೇ ಕಡೆ ಬ್ರಹ್ಮವಸ್ತುವಾಗಿ ತಾನಾಗಿರುತ್ತೆ. ಅದು ಉಬ್ಬವರೆಗೂ ಹಾಗೆ, ಉಬ್ಬಿದ ತಕ್ಷಣ ಮುಗೀತು. ವೇದಾಂತ ನೋಡಿ ಪೂರಿಯಲ್ಲಿ ಇಟ್ಟಿದ್ದಾರೆ ಭಗವಂತ. ಪ್ರತಿ ಸತಿ ನಾನು ನೆಕ್ಸ್ಟ್ ಟೈಮಿಂದ ಪೂರಿ ತಿನ್ನಬೇಕಂದ್ರೆ ಪೂರಿ ಥರ ಶರೀರ ಆಗೋದಲ್ಲ, ಮನಸ್ಸು ಆಗಬೇಕು. ಮನಸ್ಸು ಪೂರಿ ಥರ ಆಗಬೇಕು. ಯಾವಾಗ ಉಪ್ತೋ ಅದೆಲ್ಲೂ ಹೋಗಲ್ಲ ನೋಡಿ. ಅತ್ರೈತತ್ ನಿಹಿತಂ ಗುಹಾಚರಂ ನಾಮ. ಸೊ ಪೂರಿಗೆ ಲಕ್ಷಣ ಏನು? ಪೂರ್ಣತ್ವಾತ್ ಪೂರಿ. ಸರ್ವಂ ಪೂರಯತಿ ಪುರುಷ ಅಂತಿರ್ತೀವಿ, ಇವಾಗ ಪೂರಿಗೆ ಪೂರ್ಣತ್ವಾತ್ ಪೂರಿ. ಸೊ ಆ ಥರ ಬ್ರಹ್ಮವಸ್ತು ಇಲ್ಲಿ ಉಬ್ಬದಂದ್ರೆ ಏನು? ಜ್ಞಾನ ನಿಶ್ಚಯ ಆಗಿಬಿಡ್ಬೇಕು ಚೆನ್ನಾಗಿ. ತುಂಬ ಮನಸ್ಸಿನಲ್ಲಿ ಪೂರ್ತಿ ಶ್ರವಣ ಮನನ ನಿಧಿಧ್ಯಾಸನ ಇದ್ದರೆ ಅತ್ರ ಏನಿದು ಸದಸದ್ವರೆಣ್ಯಂ ವರಿಷ್ಠಂ, ಅದನ್ನು ತಿಳಿದುಕೋ. ಅದನ್ನು ತಿಳಿಬೇಕು. ನೆಕ್ಸ್ಟ್ ವರೆಣ್ಯಂಗೆ ವೃಧಾತು. ಯದ್ ಏತಜ್ಜಾನಥ, ಅದನ್ನು ತಿಳಿದುಕೋ ಅನ್ನೋದಕ್ಕೆ ಆ ಧಾತು ಹೇಳಿದೆ. ಯತ್ ಏತಜ್ಜಾನಥ, ಇದನ್ನು ಮಾತ್ರ ತಿಳಿದುಕೋ. ನೋ ದಿಸ್ ಆಸ್ ಅ ಫ್ಯಾಕ್ಟ್. ಯಾವ ಲೌಕಿಕ ವಿದ್ಯೆಯೂ ಈ ಬ್ರಹ್ಮವಿದ್ಯೆಯನ್ನು ತಿಳಿದುಕೊಳ್ಳೋದಕ್ಕೆ ಬರೋದಿಲ್ಲ. ಫಿಸಿಕ್ಸ್ ಪ್ರೊಫೆಸರ್ ಇದನ್ನು ತಿಳಿತೀರಾ? ಅತ್ರ ಏತಜ್ಜಾನಥ ಕಿಮರ್ಥಂ ಅಂತ ಹೇಳಿದೆ. ಯಾಕೆ ತಿಳ್ಕೊಳ್ಬೇಕು ಅಂತ ಅಲ್ಲ, ಇದನ್ನೇ ತಿಳಿಬೇಕು. ಯಾಕಂದರೆ ಗುಹಾಚರಂ ನಾಮ, ಇದನ್ನು ತಿಳ್ಕೊಂಡ್ರೆ ಎಲ್ಲ ವಿದ್ಯೆಯೂ ತಿಳ್ಕೊಂಡು ಹಾಗಾಯಿತು. ಎಲ್ಲಿ ಬಂತು? ಏಕವಿಜ್ಞಾನೇನ, ಮರಿಬಾರ್ದದನ್ನು, ಸರ್ವವಿಜ್ಞಾನಂ ಭವತಿ. ಆಯಿತಾ? ಅಪರಾವಿದ್ಯೆಲ್ಲ ಅಪರಾವಿದ್ಯೆಯೇ, ಅಪರಾವಿದ್ಯಾ ಹಿ ಅವಿದ್ಯಾ. ಶಂಕರರ ಮಾತು. ಪರಾವಿದ್ಯೆ ಮಾತ್ರ ನಿಮಗೆ ವರಿಷ್ಠವಾದ ಜೀವನವನ್ನು, ತೃಪ್ತಿವಾದ ಜೀವನವನ್ನು ತಂದುಕೊಡುತ್ತೆ. ಪ್ರಜಾನಾಂ, ಪ್ರಜೆಗಳಲ್ಲಿ ಅದೆಲ್ಲ ಉತ್ತಮವಾದ ವಿದ್ಯೆ ಅಂತ ಉಪನಿಷತ್ತು ಹೇಳ್ತಿದೆ. ಸುಮಾರಿತ್ತು ಹೇಳೋಕ್ಕೆ, ಅಡಚಣೆಗಳಲ್ಲಿ ಹೋಯಿತು, ಏನು ಮಾಡೋಕ್ಕಾಗಲ್ಲ, ಪ್ರಾರಬ್ಧ. ಎರಡನೇದು ಯದರ್ಚಿಮತ್ ಯದಣುಃ ಅಣುಭ್ಯಃ ಅಣುಚ ಯಸ್ಮಿನ್ ಲೋಕ ನಿಹಿತಾ ಲೋಕಿನಶ್ಚ ತದೇತದಕ್ಷರಂ ಬ್ರಹ್ಮ ಸ ಪ್ರಾಣಃ ತದು ವಾಂಗ್ಮನಃ ತದೇತತ್ ಸತ್ಯಂ ತದಮೃತಂ ತದ್ವೇಧವ್ಯಂ ಸೌಮ್ಯ ವಿದ್ಧಿ. ಸಾಕು. ಯದರ್ಚಿಮತ್, ಯದರ್ಚಿಮತ್ ಅಂದರೆ ಆವಿಹಿ ಅಂತ ಹಾಕೊಳ್ಳಿ, ಸೇಮ್ ಅರ್ಥ. ಅರ್ಚಿಮತ್ ಆವಿಹಿ ಒಂದೇ ಅರ್ಥ, ಬೇರೆ ಬೇರೆ ಪದಗಳಷ್ಟೇ. ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಬೀಮ್ ಆಫ್ ಲೈಟ್, ಕಂಟಿನ್ಯೂಸ್ ಫ್ಲೋ ಆಫ್ ಲೈಟ್, ಸದಾ 24 ಗಂಟೆ ಆತ್ಮಚೈತನ್ಯ ವಸ್ತು ಇರೋದಕ್ಕೆ ಯದ್ ಅರ್ಚಿಮತ್ ಅಂತ. ನೆನ್ನೆ ನೋಡಿದ್ವಲ್ಲ ರಾಜರಾಜೇಶ್ವರಿ ಮಂತ್ರದಲ್ಲಿ, ಚಿದ್ರೂಪಿಣಿ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ. ಮೇಲೆ 3 ಸಾಲಲ್ಲಿ ಹೇಳಿರೋದೆಲ್ಲ ಅಂಬಾ ಶಾಂಭವಿ ಚಂದ್ರಮೌಳಿ ರಬಳ ಉಮಾ ಅಪರ್ಣಾ ಉಮಾ ಪಾರ್ವತಿ ಕಾತ್ಯಾಯಿನಿ. ಅಪರವಿದ್ಯೆ ನಮಗೆ ಬರಲ್ಲ. ಫಸ್ಟ್ 3 ಲೈನು ಅಪರವಿದ್ಯೆ. ಎಲ್ಲಿ ನೇಮ್ ಆ್ಯಂಡ್ ಫಾರ್ಮ್ ಇದೆಯೋ ಅದು ಅಪರಾವಿದ್ಯೆ ಅಂತ ಹೇಳಬೇಕು. ಅದೇ ನೇಮ್ ಆ್ಯಂಡ್ ಫಾರ್ಮಲ್ಲಿ ಆಧಾರವಾಗಿ 4ನೇ ವಿದ್ಯೆಯಲ್ಲಿ ಚಿದ್ರೂಪಿ ಅಂತಿದೆ. ಅದನ್ನೇ ಹಿಂದಿನ ಮಂತ್ರ ಕನೆಕ್ಟ್ ಮಾಡ್ಕೊಳ್ಬೇಕು. ಸದ್ ಅಸದ್ ವರೇಣ್ಯಂ ವರಿಷ್ಠಂ ಅಂದರೆ ಅಸದ್ ಫಸ್ಟ್ 3 ಪದ, ಸತ್ 4ನೇ ಪದ. ಆ ನಾಲ್ಕನೇ ಸಾಲನ್ನು ತಿಳಿಯೋದಕ್ಕೆ ಚಿದ್ರೂಪಿಣಿ ಪರದೇವತ ಶ್ರೀಮದ್ ರಾಜರಾಜೇಶ್ವರಿ. ಮನಸ್ಸೇನಾಗುತ್ತೆ? ರೂಪದಲ್ಲಿ ನಿಂತು ಬಿಡುತ್ತೆ, ನಮಗೆ ರೂಪದಿಂದ ದಾಟಿ ಹೋಗಬೇಕು ಅಂತ ಹೇಳುತ್ತೆ. ಅದಕ್ಕೆ ಅರ್ಚಿಮತ್. ಇದೆಲ್ಲ ಬರ್ಕೊಂಡ್ರೆ ನಿಮಗೆ
ಸುಲಭ ಆಗೋದು, ಇಲ್ಲ ಮರ್ತು ಬಿಡ್ತೀವಿ. ಬರಿಬೇಕು, ಯಾಕಂದರೆ ನಮ್ಮ ಮೆಮೊರಿ ಗೊತ್ತಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಗುರುನಾಥರು ಬರೆಯೋರಿಗೆ ಹೇಳ್ತಿದ್ರು, ಮತ್ತು ಅವರೆಲ್ಲ ನೋಟ್ಸ್ ಕೊಡೋರು. ಮುಂಚೆ ನಾನು ಹಾಗೆ ಮಾಡ್ತಿದ್ದೆ. ಯಾರು ಸ್ಟಾರ್ಟಿಂಗಲ್ಲೆಲ್ಲ ಭಜಗೋವಿಂದಮೆಲ್ಲ ಕಂಠಸ್ಥ ಮಾಡಿ ಅಂತ ಹೇಳಿದ್ದೆ. ಅದಕ್ಕೆ ಎಷ್ಟು ಕಷ್ಟಪಟ್ಟರು ಅಂದರೆ ಆನ್ಲೈನಲ್ಲಿ, ಅದೆಲ್ಲ ಕೊರೋನಾ ಸೀಸನಲ್ಲಿ ಒಂದು 2 ದಿವಸ ಟೈಮ್ ಕೊಡ್ತೀರಾ, 3 ದಿವಸ ಟೈಮ್ ಕೊಡ್ತೀರಾ ಹಾಗೆ ಅಂತ. ಅವರು ಹಾಗೆ ಟೆಸ್ಟೆಲ್ಲ ಇಟ್ಟು ಸಮರಿ ಹೇಳಿಸ್ತಾಯಿದ್ರು. ಕೊನೆಗೆ ಒಬ್ಬರ ಅಮ್ಮ 45-50 ವರ್ಷ ಆಗಿತ್ತೆ, ಒಂದು ದಿವಸ ಬಂದರು, ಸ್ವಾಮೀಜಿ ನೆನ್ನೆ ನಿದ್ದೆನೇ ಮಾಡಿಲ್ಲ ನಾನು ಅಂದರು. ಯಾತಕ್ಕೆ ಅಂದರೆ, ಇವತ್ತು ನಂದು ಟರ್ನ್ ಅಲ್ವಾ, ನೀವು ಇವತ್ತು ಹೇಳಬೇಕು ಅಂದಿದ್ದೀರ ಎಲ್ಲರ ಮುಂದೆ, ಭಯ ಆಗ್ತಿದೆ ನನಗೆ, ಹೇಗೆ ಹೇಳೋದು. 2 ಸತಿ ಬಾತ್ರೂಮ್ಗೆ ಹೋದೆ, ಮಧ್ಯರಾತ್ರಿ ಎಳೆದು ವಾಮಿಟ್ ಬರೋ ಥರ ಆಯಿತು. ವೇದಾಂತ ಕಲಿತು ಇಷ್ಟೆಲ್ಲ ಕಷ್ಟಪಡ್ಬೇಕಂತ ಅವತ್ತು ಅವ್ರು ನಿರ್ಧಾರ ಮಾಡಿದ್ರು, ನೋ ನೋಟ್ಸ್, ನಾನೇ ಸಮ್ಮರಿ ಹೇಳ್ತೀನಿ, ನೋಟ್ಸ್ ಹೇಳ್ತೀನಿ ಎಲ್ಲ ಅಂತ. ಸೊ ಅದ್ರೇನು, ಬರ್ಕೊಳ್ಳಿ, ಆಗಲಿಲ್ಲ ಅಂದರೆ ಪರವಾಗಿಲ್ಲ. ಬರ್ಕೊಂಡ್ರೆ ನಿಮ್ಮ ಮನಸ್ಸಲ್ಲಿರುತ್ತೆ, ಇಲ್ಲಾಂದರೆ ಔಟ್. ಚಪ್ಪಲಿ ಹಾಕ್ತಿದ್ದ ಹಾಗೆ ಸಂಸಾರದ ವಿಚಾರ ಶುರು ಆಗುತ್ತೆ ಅಷ್ಟೇ. ಹಾಗೆ ನಮ್ಮ ಮನಸ್ಸು ಯಾವಾಗಲೂ ಅದೇ ಇರಬೇಕು. ಈಗ ಮಂತ್ರ ಜಪ ಮಾಡ್ತಾರೆ ನೋಡಿ ಕೆಲವರೆಲ್ಲ, ಮಂತ್ರ ಜಪ ಆದಮೇಲೆ ಆ ಮನಸ್ಸು ಆ ವೃತ್ತಿಯಲ್ಲೇ ಇರುತ್ತೆ, ಆ ಇಷ್ಟದೇವತೆಯ ವೃತ್ತಿಯಲ್ಲೇ ಇರುತ್ತೆ. ಆವಾಗ ಜಾಸ್ತಿ ಯಾರು ಜೋರಾಗಿ ಮಾತಾಡೋಲ್ಲ, ನಿಧಾನಕ್ಕೆ ಮಾತಾಡ್ತಾರೆ, ಯಾಕಂದರೆ ಆ ಭಾವನೆಯಲ್ಲಿ ಇರ್ತಾರೆ. ಆಮೇಲೆ ಸ್ವಲ್ಪ ಒಂದು ಗಂಟೆ 2 ಗಂಟೆ ಕಾಲ ಆದಮೇಲೆ ಅದು ವ್ಯವಹಾರಕ್ಕೆ ಸೇರ್ಕೊಂಡ್ಬಿಡುತ್ತೆ ಮನಸ್ಸು, ಆಮೇಲೆ ನಾರ್ಮಲಾಗಿ ಆಗುತ್ತೆ. ಹಾಗೆ ಬರ್ಕೊಳ್ತಾ ಇದ್ದಾಗ ವೃತ್ತಿಯಲ್ಲಿ ನಿಲ್ಲತ್ತೆ ಅಂತ ಬರೀಬೇಕು. ಇದೆಲ್ಲ ಬರೆದ್ರೇ ಪುಣ್ಯ. ಜ್ಞಾನ ಬರುತ್ತೋ ಇಲ್ವೋ, ಅಟ್ಲೀಸ್ಟ್ ಪುಣ್ಯ ಆದರೂ ಬರುತ್ತಾ ಬರೆದ್ರೆ, ಆ ವೃತ್ತಿ ಮನಸ್ಸಿಗೆ ಹೋಗುತ್ತಾ. ಯದ್ ಅಣುಭ್ಯ ಅಣುಹು, ಯದ್ ಅಣುಭ್ಯ ಅಣುಹು ಅಂದರೆ ಎಲ್ಲ ಇಂದ್ರಿಯಗಳಿಗಿಂತ, ಜ್ಞಾನೇಂದ್ರಿಯಗಳಿಗಿಂತ ಸೂಕ್ಷ್ಮವಾಗಿದೆ ಅಂತ ಅರ್ಥ. ಇವಾಗ ಇಂದ್ರಿಯಗಳಲ್ಲಿಯೂ ತಾರತಮ್ಯ ಇದೆ. ಇವಾಗ ಸ್ಪರ್ಶೇಂದ್ರಿಯ ಮುಟ್ಟಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಅಂದರೆ ಸ್ಪರ್ಶ ಗ್ರಾಸೆಸ್ಟ್ ಆಫ್ ದಿ ಗ್ರಾಸೆಸ್ಟ್. ಯಾವುದಾದ್ರು ಒಂದು ವಸ್ತುವನ್ನು, ವ್ಯಕ್ತಿಯನ್ನು ತಿಳಿಬೇಕು ಅಂದರೆ ಮುಟ್ಟಬೇಕು, ವಸ್ತುವನ್ನು ಇವಾಗ ಒಂದು ಫೋನ್ ಮುಟ್ಟಬೇಕು ಅಂದರೆ ಗೊತ್ತಾಗುತ್ತೆ ನಮಗೆ, ಇದು ಯಾವ ಮಾಡೆಲ್ ಅಂತ ಹೇಳ್ತೀವಿ. ಅದಕ್ಕಿಂತ ಸ್ಥೂಲವಾಗಿರೋದು ಅಂದರೆ ಯಾವುದಕ್ಕೆ, ಸ್ಪರ್ಶಕ್ಕಿಂತ ಸೂಕ್ಷ್ಮ ಯಾವುದು, ಸ್ಪರ್ಶಕ್ಕಿಂತ ಸೂಕ್ಷ್ಮ ಯಾವುದು. ನೆಕ್ಸ್ಟ್ ನಾಲಿಗೆ ಏನೋ ಬೀಳತ್ತಲ್ಲ ಮತ್ತೆ ಅಲ್ಲಿ, ರುಚಿ, ಜಿಹ್ವ. ಅದಕ್ಕಿಂತ ಸೂಕ್ಷ್ಮವಾದದ್ದು ರೂಪಕ್ಕಿಂತ ಸೂಕ್ಷ್ಮವಾದದ್ದು ಶ್ರೋತ್ರಕ್ಕಿಂತ ಸೂಕ್ಷ್ಮವಾದದ್ದು ಗಂಧ. ಕೊನೆಗೆ ಬರುತ್ತೆ. ಆಯಿತು, ಅಂದರೆ ಕೆಲವ್ರಿಗೂ ರೂಪ ಅಂದರೆ ಅದು ಜಾಸ್ತಿ ಇದೆ, ಬೇರೆ ಎಲ್ಲ ಕಮ್ಮಿ ಇದೆ ಅಂತ ಅರ್ಥ ಅಷ್ಟೇ. ಇಂದ್ರಿಯ ಅಲ್ಲಿ ದ ಫ್ಯಾಕಲ್ಟೀಸ್ ಆರ್ ಇನ್ ಎ ಡಿಫ್ರೆಂಟ್ ಪ್ರಪೋರ್ಷನ್ಸ್. ಇಂದ್ರಿಯಗಳಲ್ಲಿಯೂ ಅದಕ್ಕೆ ಕರೆಕ್ಟಾಗಿ ಆರ್ಡರ್ ಇಲ್ಲ, ಇಂದ್ರಿಯಗಳಲ್ಲಿಯೂ ತಾರತಮ್ಯ ಇದೆ. ಸೊ ಇಲ್ಲಿ ಯದ್ ಅಣುಭ್ಯ ಅಣುಹು ಅಂದರೆ ಆಕಾರದಲ್ಲಿ ಅಣು ಅಲ್ಲ. ಶಂಕರರು ಹೇಳ್ತಾರೆ, ಸಟಲ್ ಅನ್ನೋದಕ್ಕೆ ಇಟ್ ಈಸ್ ನಾಟ್ ಸಟಲರ್ ಲೈಕ್ ಆಟಮ್, ನಾಟ್ ಸ್ಮಾಲ್ ಲೈಕ್ ಆಟಮ್. ಸಟಲರ್ ಸೂಕ್ಷ್ಮ ಅಂತಂದರೆ ಅದು ಗ್ರಹಿಸೋದಕ್ಕೆ ಸೂಕ್ಷ್ಮ ಹೊರತು ಆಕಾರದಲ್ಲಿ ಸೂಕ್ಷ್ಮ ಅಲ್ಲ. ಆಕಾರದಲ್ಲಿ ಸೂಕ್ಷ್ಮ ಅಂತ ಹಾಕ್ಬಿಟ್ಟೆ ರೂಪ ಆಗೋಗುತ್ತೆ. ಎಲ್ಲಿ ರೂಪ ಬರುತ್ತೋ ಇಟ್ ಇಸ್ ಅ ಲಿಮಿಟೇಷನ್, ವೆರಿ ಸಟಲ್ ಪಾಯಿಂಟ್. ಅದು ಒಂದು ಸಟಲ್. ಸೂಕ್ಷ್ಮತ್ವಾತ್ ಅಂತಂದ್ರೇನು, ತಿಳಿದುಕೊಳ್ಳೋದಕ್ಕೆ ಸೂಕ್ಷ್ಮ, ಇಂದ್ರಿಯ ಗ್ರಾಹ್ಯವಲ್ಲದಕ್ಕೆ ಸೂಕ್ಷ್ಮವೇ ಹೊರತು ಅದು ಆಕಾರದಲ್ಲಿ ಸೂಕ್ಷ್ಮ ಅಲ್ಲ. ಯದ್ ಅಣುಭ್ಯ ಅಣುಹು. ಚ ಅಂತ ಹಾಕಿರೋದ್ರಿಂದ ಯೂಶಲಿ ಚ ಅಂದರೆ ಆ್ಯಂಡ್ ಅಂತ ತಗೊಳ್ತೀವಿ, ಇಲ್ಲಿ ಸರ್ವವ್ಯಾಪಕ ಅಂತ ತಗೊಳ್ಬೇಕು. ಹೇಗೆ ಆಕಾಶವು ಸರ್ವವ್ಯಾಪಕವಾಗಿದೆಯೋ ಈ ಆತ್ಮ ಚೈತನ್ಯವು ಸರ್ವವ್ಯಾಪಕವಾಗಿದೆ. ಎಲ್ಲಿ ಆತ್ಮವಸ್ತು ಸರ್ವವ್ಯಾಪಕ ಎಲ್ಲಾಗಿದೆ? ಸಡನ್ನಾಗಿ ಪ್ರಶ್ನೆ ಕೇಳಿದ್ರೆ ಔಟ್. ಆತ್ಮವಸ್ತುವು ಸರ್ವವ್ಯಾಪಕವಾಗಿ ಎಲ್ಲಾಗಿದೆ ನೋಡಿ, ಅವ್ರು ಕರೆಕ್ಟಾಗಿ ಹೇಳಿದ್ರು, ಶರೀರದಲ್ಲಿ. ಯಾಕಂದರೆ ಆತ್ಮವಸ್ತು ಶರೀರ, ಬ್ರಹ್ಮವಸ್ತು ಪ್ರಪಂಚದಲ್ಲಿ. ಆತ್ಮ ಅಂತ ಬಂದಿದ ತಕ್ಷಣ ಅದು ವ್ಯಷ್ಟಿ ನನ್ನಲ್ಲಿ, ಬ್ರಹ್ಮನಂತ ಬಂದಿದ ತಕ್ಷಣ ಸಮಷ್ಟಿಯಲ್ಲಿ. ಇಲ್ಲಿ ಉಪನಿಷತ್ ಹೇಳ್ತಾ ಇರೋದು ಆತ್ಮದ ಬಗ್ಗೆ. ಯಾಕೆ ಅದಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ವಲ್ಲ, ತತ್ತಾಯಿತು, ತ್ವಂಪದ ವಿಚಾರ, ಇದು ಚಿತ್ಪದ ವಿಚಾರ. ಈ ಮಂತ್ರದಲ್ಲೇ ತತ್ ಆ್ಯಂಡ್ ತ್ವಂ ಎರಡು ಬರುತ್ತೆ. ಈ ಪೋರ್ಷನ್ ತ್ವಮ್ ಆಗಿದ್ರು, ಕೆಲವು ಮಂತ್ರಗಳಲ್ಲಿ ಮೊದಲನೇ 2 ಲೈನ್ ತತ್, ಇನ್ನೊಂದು 2ನೇ ಲೈನ್ ತ್ವಂ ಬರುತ್ತೆ ನೋಡಿ. ಇವಾಗ ಬರುತ್ತೆ. ಈಗ ಮತ್ತೆ ತತ್ಪದ ವಿಚಾರದ ಯಸ್ಮಿನ್ ಲೋಕ ನಿಹಿತ. ಈಗ ಬ್ರಹ್ಮವಸ್ತು ಬರಬೇಕು.
ಗೊತ್ತಾಗ್ತಿದ್ದಿಲ್ಲ? ಯಸ್ಮಿನ್ ಲೋಕ ನಿಹಿತ, ಆ ಆತ್ಮವಸ್ತು, ಆ ಬ್ರಹ್ಮವಸ್ತು, ಕಾನ್ಷಿಯಸ್ನೆಸ್ ಪ್ರಿನ್ಸಿಪಲ್, ಲೋಕ ನಿಹಿತ, 14 ಲೋಕಗಳು. 14 ಲೋಕಗಳು ಅಂದರೆ ನಾಮರೂಪಗಳು. ಲೋಕ ಅಂದಿದ ತಕ್ಷಣ ನಾಮರೂಪವೇ ಬರಬೇಕು. ಹೇಗಿದೆ? ಹೊರಗಡೆ ಸತ್ ರೂಪದಲ್ಲಿದೆ, 14 ಲೋಕಗಳು ಸತ್ ಅನ್ನುವ ರೂಪದಲ್ಲಿದೆ, ಎಕ್ಸಿಸ್ಟೆನ್ಸ್. ಚಿತ್ ಅಂತ ನಾನು ಅರ್ಥ ಮಾಡ್ಕೊಳ್ತೀನಿ ಯಾವಾಗ? ಭೂಲೋಕದಲ್ಲಿದ್ದಾಗ. ಸ್ವರ್ಗಲೋಕದಲ್ಲಿದ್ದಾಗ ಭೂಲೋಕದ ಕಾನ್ಸೆಪ್ಟಿಂದ ಸತ್, ಅಲ್ಲಿ ಹೋದಾಗ ಚಿತ್. ಈ ಹೊತ್ತಿಗೆ ಸ್ವಪ್ನ ನಮಗೆ ಬರ್ತಿದೆ ಅಂದರೆ ಸ್ವಪ್ನದ ವಿಮರ್ಶನೆ ಮಾಡಿದಾಗ ಸತ್, ಸ್ವಪ್ನಕ್ಕೆ ಹೋದಾಗ ಚಿತ್. ಸೊ ಸಮಷ್ಟಿಯಲ್ಲಿ ಬ್ರಹ್ಮ, ವ್ಯಷ್ಟಿಯಲ್ಲಿ ಆತ್ಮ. ಅದು ಅರ್ಥ ಮಾಡ್ಕೊಳ್ಳೋಕ್ಕಷ್ಟೇ. ಆತ್ಮ ಬ್ರಹ್ಮ ಒಂದೇ, ಅರ್ಥ ಮಾಡ್ಕೊಳ್ಳೋಕೆ ಹಾಗೆ ಹೇಳಿದ್ದಾರೆ. ಸಮುದ್ರದಲ್ಲಿ ತರಂಗಗಳು ಬರ್ತಾನೆ ಇರುತ್ತೆ, ಅದಕ್ಕೆ ವೇವ್ಸ್ ಅಂತ ಕರಿತೀವಿ. ವೇವ್ ಆರ್ ನಥಿಂಗ್ ಬಟ್ ಎಸೆನ್ಷಿಯಲಿ ವಾಟರ್. ವೇವ್ಸ್ ಆರ್ ನಥಿಂಗ್ ಬಟ್ ಎಸೆನ್ಷಿಯಲಿ ವಾಟರ್. ಸೊ ಏಜತ್ ಪ್ರಾಣತ್ ಆರ್ ಎಸೆನ್ಷಿಯಲಿ ಏಜತ್, ಹಿಂದಿನ ಮಂತ್ರ. ಏಜತ್ ಪ್ರಾಣತ್ ನಿಮಿಷಶ್ಚ ಆರ್ ಎಸೆನ್ಷಿಯಲಿ ಏಜತ್. ಏಜತ್ ಆರ್ ಎಸೆನ್ಷಿಯಲಿ ಬ್ರಹ್ಮನ್. ಪ್ರಾಣತ್ ಎಸೆನ್ಷಿಯಲಿ ಆತ್ಮನ್. ನಿಮಿಷಶ್ಚ ಎಸೆನ್ಷಿಯಲಿ ಬ್ರಹ್ಮನ್. ಹಾಗೆ ಬರಬೇಕು. ಸೊ ಏಜತ್ ಪ್ರಾಣ ನಿಮಿಷಶ್ಚ ಆರ್ ಎಸೆನ್ಷಿಯಲಿ ಬ್ರಹ್ಮ ಆ್ಯಂಡ್ ಆತ್ಮ ರೆಸ್ಪೆಕ್ಟಿವ್ಲಿ. ಅರ್ಥ ಆಗ್ತಿದೆಯಾ? ಆಗಲೇ ನಿಲ್ಲಿಸ್ಬೇಕಾಗಿತ್ತು ಸ್ವಾಮೀಜಿ. ವೇವ್ಸ್, ತರಂಗಗಳಲ್ಲಿ ಎಸೆನ್ಷಿಯಲ್ ಆಗಿ ಮೂಲಭೂತವಾಗಿ ಅದು ನೀರೇ. ಇಲ್ಲಿ ಸಮುದ್ರ ಅಂತ ಹೇಳ್ತಾ ಇಲ್ಲ, ಸಮುದ್ರದಲ್ಲಿಯೂ ಮೂಲಭೂತವಾಗಿ ನೀರೇ, ತರಂಗಗಳಲ್ಲಿಯೂ ಮೂಲಭೂತವಾಗಿ ನೀರೇ. ಸಮುದ್ರ ದೃಷ್ಟಿಯಿಂದ ಬ್ರಹ್ಮ, ಅಲೆಗಳ ವೇವ್ ದೃಷ್ಟಿಯಿಂದ ಆತ್ಮ, ನೀರೇ ಪ್ರಧಾನ. ಅದನ್ನೇ ಇಲ್ಲಿ ಹೇಳ್ತಾರೆ. ಲೋಕಾಹ ನಿಹಿತಾಹ ಅಂದರೆ ಪ್ರತಿಯೊಂದು ಲೋಕದಲ್ಲಿಯೂ, ಲೋಕಾಹ ಅಂದರೆ ಕರ್ಮ, ಕರ್ಮಫಲ, ಇಲ್ಲಂದರೆ ನಾಮರೂಪ, ಅದೆಲ್ಲ ಬ್ರಹ್ಮವಸ್ತುವೇ. ಲೋಕಿನಶ್ಚ ಆತ್ಮವಸ್ತುವೇ, ಎಲ್ಲ ಜೀವರಾಶಿಗಳು. ಲೋಕಿನಶ್ಚ ದೇಹ, ಮನಸ್ಸು, ಬುದ್ಧಿ. ತದೇತತ್ ಸತ್ಯಂ, ಇದನ್ನು ತಿಳಿಯೋದು. ತದೇತತ್ ಸತ್ಯಂ ಅಂದರೆ ದಟ್ ಅಲೋನ್ ಇಸ್ ದ ರಿಯಾಲಿಟಿ. ಯಾವುದು? ಬ್ರಹ್ಮವಸ್ತುವು ಆತ್ಮವಸ್ತುವು ಒಂದೇ ಅಂತ ತಿಳಿಯೋದು. ಬ್ರಹ್ಮವಸ್ತು ಅನ್ನೋದಕ್ಕೆ ಮೊದಲನೇ ಮುಂಡಕದಲ್ಲಿ ಏನು ನೋಡಿದ್ವಿ? ಏಕ ಅಲ್ಲ, ಮರ್ತೋಯ್ತು ನೋಡಿ ಎಷ್ಟು ಬೇಗ. ಬರ್ಕೊಳ್ಳಿ ಅಂದರೂ ಬರ್ಕೊಳ್ಳಲ್ಲ, ಸುಮ್ಮನೆ ನೋಡ್ತಿರ್ತೀರ ಇಲ್ಲೇನೋ ಜೋಕಿ ನಡೀತಾ ಇದೆ ಅಂತ. ಏಕ ಸತ್ಯ ನಿತ್ಯ ಸಾರ ಬ್ರಹ್ಮ. 116 ಜ್ಞಾಪಕ ಇದೆಯಾ? ಯತ್ತದದ್ರೇಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಕ್ಷುಶ್ರೋತ್ರಂ ತದಪಾಣಿಪಾದಂ ನಿತ್ಯಂ ವಿಭುಂ ಸಸೂಕ್ಷ್ಮಂ ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಃ. ಇದು ಅರ್ಥ ಆಗಲಿಲ್ಲ ಅಂದರೆ ಮೂರ್ಖಾಃ. ಅಲ್ಲಿ ಹೇಳಿದಾರಲ್ಲ, ಪರಿಪಶ್ಯಂತಿ ಧೀರಾಃ ಅಂತ. ಸರಿ. ತದ್ ಏತತ್ ಸತ್ಯಂ ತದ್ ಬ್ರಹ್ಮ ಏತದ್ ಜಗತಃ ಏತದ್ ಜಗತ್ ಕೇವಲ ನಾಮರೂಪಃ ತದ್ ಬ್ರಹ್ಮ ಏವ ಸತ್ಯಂ. ಜಗತ್ತಿಗೆ, ಜಗತ್ತಂದರೆ ಇದು ನಾಮರೂಪವೇ. ಮತ್ತೆ ಹೇಳ್ತಿದ್ದೀನಿ, ಜಗತ್ತು ನಾಮರೂಪವೇ. ಅದಕ್ಕೆ ಸತ್ ಇಲ್ಲ. ಅದು ಸತ್ತಿದ್ರೆ ಅದು ಬ್ರಹ್ಮವಸ್ತುವಿನಲ್ಲಿಯೇ ಇರಬೇಕು. ಕೇವಲ ನಾಮರೂಪ. ಅದು ವರ್ಲ್ಡ್ ಈಸ್ ಅಂತ ಹೇಳ್ತೀವಿ. ಈಸ್ ಅನ್ನೋದು ಸತ್ ಅಲ್ವಾ? ಈಸ್ನೆಸ್ ಈಸ್ ಸತ್. ಸತ್ ಅಂದರೆ ಇರುವಿಕೆ. ಈಸ್ನೆಸ್ ಆಧಾರ. ಈಸ್ನೆಸ್ ಈಸ್ ಆಧಾರ ಟು ಜಗತ್ ಆ್ಯಂಡ್ ಈಸ್ನೆಸ್ ಈಸ್ ಆಲ್ಸೋ ಇನ್ ಜಗತ್. ಸತ್ ಅನ್ನೋದು ಆಧಾರವಾಗೂ ಇದೆ, ಜಗತ್ತಲ್ಲಿ ಪ್ರತಿಯೊಂದು ವಸ್ತುಗೂ ಆಧಾರವಾಗಿದೆ. ಮೂಲಭೂತವಾಗಿ ಸತ್ ಪ್ರಪಂಚಕ್ಕೆ ಆಧಾರವಾಗಿದೆ. ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ವಸ್ತುವಿನಲ್ಲಿಯೂ ಇದೆ. ಸೊ ಎರಡು ತಗೊಳ್ಬೇಕು, ಆಧಾರ ಪ್ಲಸ್ ಇನ್ಹರೆಂಟ್ಲಿ ಇಟ್ ಇಸ್ ದೇರ್. ಆಯಿತಾ? ಆದರೆ ಇನ್ಹರೆಂಟ್ಲಿ ಇಫ್ ಇಟ್ ಇಸ್ ದೇರ್,
ಇನ್ ಎವ್ರಿ ಆಬ್ಜೆಕ್ಟ್, ಬಟ್ ಇಟ್ ಡಸಂಟ್ ಬಿಲಾಂಗ್ ಟು ದಿ ಆಬ್ಜೆಕ್ಟ್. ಈಸ್ನೆಸ್, ಪರವಾಗಿಲ್ಲ ಒಂದು 2 ಲೈನ್ ಇಂಗ್ಲೀಷಲ್ಲಿ ಹೇಳಿದ್ರೆ, ಈಸ್ನೆಸ್ ಈಸ್ ದಿ ಆಧಾರ ಫಾರ್ ದಿ ಜಗತ್. ಅದು ನಮಗೆಲ್ರಿಗೂ ಅರ್ಥ ಆಗುತ್ತೆ. ಮೂಲಭೂತವಾಗಿ ಸತ್ ಪ್ರಪಂಚ ಆಧಾರಕ್ಕೆ ಇದೆ, ಅದೆಲ್ರಿಗೂ ಅರ್ಥ ಆಗುತ್ತೆ. ಆದರೆ ಪ್ರಪಂಚದಲ್ಲಿಯೂ ಇದೆ ಅಂದರೆ ಡೌಟ್ ಬರುತ್ತೆ. ಪ್ರಪಂಚದಲ್ಲಿಯೂ ಇದೆ ಅನ್ನೋದಕ್ಕೆ ಇದೆ, ಆದರೆ ಅದಕ್ಕೆ ಅಂಟ್ಕೊಂಡಿಲ್ಲ. ಇಟ್ ಈಸ್ ದೇರ್ ಇನ್ ಈಚ್ ಆ್ಯಂಡ್ ಎವ್ರಿ ವಸ್ತು, ಬಟ್ ಇಟ್ ಡಸಂಟ್ ಬಿಲಾಂಗ್ ಟು ಇಟ್ ವಸ್ತು. ಅದಕ್ಕೆ ಅಂಟ್ಕೊಂಡಿಲ್ಲ ಅಂತ ಅರ್ಥ ಆಗ್ತಿದೆಯಾ? ಅದಕ್ಕೆ ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಚಂದ್ರನ ಬೆಳಕು, ಮೂನ್ ಲೈಟ್ ಎಕ್ಸಾಂಪಲ್. ಲೈಟ್ ಈಸ್ ಫಾಲಿಂಗ್ ಆನ್ ದ ಮೂನ್, ದಟ್ ಈಸ್ ವೈ ವಿ ಕಾಲ್ ಎಸ್ ಮೂನ್ ಲೈಟ್, ಬಟ್ ಇಟ್ ಡಸಂಟ್ ಬಿಲಾಂಗ್ ಟು ಮೂನ್. ಒಪ್ತೀರಾ? ಚಂದ್ರನಿಗೆ ಸ್ವಾತಂತ್ರ್ಯವಾಗಿ ಆತನ ಲೈಟ್ ಇಲ್ಲ, ಸೂರ್ಯನ ಲೈಟೇ. ಇಟ್ ಇಸ್ ಎ ಬಾರೋಡ್ ಲೈಟ್ ಆಫ್ ಸನ್. ಸೊ ಮೂನ್ ಲೈಟ್ ಈಸ್ ದೇರ್ ಇನ್ ದ ಮೂನ್, ಇಟ್ ಡಸಂಟ್ ಬಿಲಾಂಗ್ ಟು ದ ಮೂನ್. ಹಾಗೆಯೇ ಬ್ರಹ್ಮವಸ್ತುವು ಪ್ರತಿಯೊಂದು ವಸ್ತುವಿನಲ್ಲಿಯೂ ಇದೆ. ಇಲ್ಲಿ ವಸ್ತು ಅಂದರೆ ಸಬ್ಜೆಕ್ಟ್, ಬ್ರಹ್ಮ ಅನ್ನುವ ಸಬ್ಜೆಕ್ಟ್ ಪ್ರತಿಯೊಂದು ವಸ್ತುವಿನಲ್ಲೂ ಇದೆ, ಅದು ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಹೇಗೆ ಮೂನ್ ಲೈಟ್ ಈಸ್ ದೇರ್ ಇನ್ ದ ಮೂನ್, ಬಟ್ ಇಟ್ ಬಿಲಾಂಗ್ ಟು ದ ಮೂನ್, ಡಸಂಟ್ ಬಿಲಾಂಗ್ ಟು ದ ಮೂನ್. ಅರ್ಥ ಆಗ್ತಾ ಇದೆಯಾ? ಹಾಂ, ಅದನ್ನು ಇಲ್ಲಿ ತದ್ ಏತತ್ ಸತ್ಯಂ, ಇದನ್ನು ತಿಳಿದುಕೋ. ನೋಡಿ, ವೇದಾಂತ ನಮಗೆ ಹೊಸ ಅನುಭವವನ್ನು ಕೊಡ್ತಾ ಇಲ್ಲ. ವೇದಾಂತ ಹೊಸ ಅನುಭವವನ್ನು ಕೊಡ್ತಾ ಇಲ್ಲ. ವೇದಾಂತ ಇರುವಂತಹ ಅನುಭವವನ್ನು ಬದಲಾಯಿಸ್ತಾ ಇಲ್ಲ. ವೇದಾಂತ ಈಸ್ ನಾಟ್ ಗಿವಿಂಗ್ ನ್ಯೂ ಎಕ್ಸ್ಪೀರಿಯನ್ಸ್, ನಾರ್ ವೇದಾಂತ ಈಸ್ ಹೆಲ್ಪಿಂಗ್ ಯು ಟು ಅಂಡರ್ಸ್ಟ್ಯಾಂಡ್ ದಿ ಕರೆಂಟ್ ಎಕ್ಸ್ಪೀರಿಯನ್ಸ್. ಬಟ್ ವೇದಾಂತ ಈಸ್ ಹೆಲ್ಪಿಂಗ್ ಯು ಟು give a conclusion based on all the experiences you are having. ಕನ್ಕ್ಲೂಷನ್ ಚೇಂಜ್ ಮಾಡೋದು ಮಾತ್ರ ವೇದಾಂತದ ಲಕ್ಷ್ಯ. ಇವಾಗ ಬೇರೆ ಸಾಧನೆಗಳಲ್ಲಿ, ಯೋಗ ಸಾಧನೆಗಳೆಲ್ಲ ಏನಾಗುತ್ತೆ, ನಿಮಗೊಂದು ಹೊಸ ಅನುಭವವನ್ನು ಹೇಳ್ತಾರೆ. ಅದು ಮಿಥ್ಯಾ ಅನುಭವ, ಸತ್ಯ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಪ್ರತಿಯೊಂದು ಯೋಗಿಕ ಅನುಭವವು ಅದು ಮಿಥ್ಯಾ ಅನುಭವವೇ ಆಗಬೇಕೇ ಹೊರತು ಸತ್ಯ ಅನುಭವ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ? ಕರೆಕ್ಟ್, ಅದೊಂದು ಚೇಂಜ್ ಆಗ್ತಾ ಹೋಗುತ್ತೆ. ಇನ್ನೊಂದು, ಸಪೋಸ್ ಸತ್ಯ ಆಯಿತು ಅಂತಂದರೆ ಅವಾಗೇನಾಗುತ್ತೆ? ಅಲ್ಲ, ಸ್ವಲ್ಪ ಯೋಚನೆ ಮಾಡಿ, ಹತ್ತಿರ ಇದ್ದೀರಾ. ಪ್ರತಿಯೊಂದು ಯೋಗ ಅನುಭವವೂ ಬದಲಾವಣೆ ಆಗ್ತಿರೋದ್ರಿಂದ ಅದು ಸತ್ತಲ್ಲ, ಮಿಥ್ಯ. ಇನ್ನೊಂದು, ಅದು ಸತ್ಯ ಆಗಿಬಿಟ್ಟಿದ್ರೆ ಏನಾಗುತ್ತೆ ಅವಾಗ? ಕರೆಕ್ಟ್, ಎಲ್ರಿಗೂ ಒಂದೇ ಅನುಭವ ಆಗಬೇಕು. ಇನ್ನೊಂದು, ಇಲ್ಲ, ಅದು ಸತ್ಯ ಆಗೋದ್ರೆ ಬ್ರಹ್ಮನು ಸತ್ಯ ಆಗೋದು ದ್ವೈತ ಬಂದ್ಬಿಡ್ತದೆ. ದ್ವೈತ ಬರೋಕ್ಕೆ ಸಾಧ್ಯವೇ ಇಲ್ಲ. ಒಂದು ಬದಲಾವಣೆ ಆಗ್ತಿರುತ್ತೆ, ಮಿಥ್ಯತ್ವಾತ್, ಮತ್ತು ಎಲ್ರಿಗೂ ಒಂದೇ ಥರ ಆಗಲ್ಲ, ಮಿಥ್ಯತ್ವಾತ್. ಸೆಕೆಂಡ್, ದ್ವೈತ ಬಂದ್ಬಿಡುತ್ತೆ. ಆಯಿತಾ? ಸೊ ವೇದಾಂತ ನಿಮ್ಗೆ ಯಾವತ್ತೂ ಹೊಸ ಅನುಭವವನ್ನು ಹೇಳ್ತಾನೆ ಇಲ್ಲ. ಬ್ರಹ್ಮ ಅನುಭವ ನಿಷಿದ್ಧ ವೇದಾಂತದಲ್ಲಿ. ನೀವು ಬ್ರಹ್ಮ ಅನುಭವಕ್ಕೆ ಹುಡುಕ್ತೀನಿ ಅಂತಂದರೆ ದ್ವೈತದಲ್ಲಿ ಇರ್ತೀನಿ ಅಂತ ನಿಮಗೆ. ನೋ ಮಿಸ್ಟೇಕ್ ಎಕ್ಸ್ಪೀರಿಯನ್ಸ್. ಇದು ಬಿಟ್ಟು ನಿಮಗೆ ಇಲ್ಲ ಸ್ವಲ್ಪ ಟೈಮ್ ಪಾಸಿಗೆ ನನಗೆ ಮಿಸ್ಟೇಕ್ ಎಕ್ಸ್ಪೀರಿಯನ್ಸ್ ಬೇಕು, ನಾನು ಆ ಥರ ಆಡಬೇಕು ಅವ್ರ ಥರ ಅಂತಂದರೆ ಆಡ್ಕೊಳ್ಬೋದು. ಅವರು ಪಾಪ ಎಲ್ಲ ಮೇಲೆ ನೋಡ್ತಾರೆ, ಆ ಕಡೆ ನೋಡ್ತಾರೆ, ಈ ಕಡೆ ನೋಡ್ತಾರೆ, ಆ ಥರ ಆಡಬೇಕು ಅಂದರೆ ಆಡಿ ಬಿಟ್ಟರೆ ಬ್ರಹ್ಮವಸ್ತುಗೆ ಇಲ್ಲ. ಸರ್ವವ್ಯಾಪಿ ಆಗಿರುವಂಥ ಬ್ರಹ್ಮವಸ್ತುಗೆ ಆ ಥರ ಹುಚ್ಚು ಸಾಗಾಡೋಕ್ಕೆ ಯಾಕೆ ಬೇಕು? ಯೋಚನೆ ಮಾಡಿ ಅಲ್ವಾ? ಸೊ ತದೇತತ್ ಸತ್ಯಂ. ಆಯಿತಾ? ಮುಗಿಸಿದ್ವಾ ಇದನ್ನು? ಹಾಂ, ತದೇತತ್ ಸತ್ಯಂ ತದ್ ಅಮೃತಂ. ಆ ಮೂಲ ವಸ್ತುವೇ ಅಮೃತಂ. ತದ್ ವೇದ್ಧವ್ಯಂ. ಮತ್ತೆ ನೋಡಿ, ಎಲ್ಲ ಮಂತ್ರದಲ್ಲೂ ತದ್ ವೇದ್ಧವ್ಯಂ, ತಿಳಿ ಅಂತ ಹೇಳ್ತಾ ಇದ್ದಾರೆ, ಬಿಟ್ಟರೆ ಅದನ್ನು ಅನುಭವಿಸು ಅಂತ ಹೇಳ್ತಿಲ್ಲ. ತದ್ ವೇದ್ಧವ್ಯಂ ಹೇ ಸೌಮ್ಯ ವಿದ್ಧಿ. ಅದನ್ನು ಕೇವಲ ತಿಳಿಬೇಕು, ಅಲ್ಲಿ ತಿಳಿದು ಫುಲ್ ಸ್ಟಾಪ್ ಹಾಕಬೇಕು. 10 ವರ್ಷ ವೇದಾಂತ ಕಲ್ತ ಮೇಲೆ, ಸಪೋಸ್ ನಿಮಗೆ ಗುರುದಶೆ ಚೆನ್ನಾಗಿದ್ದು 10 ವರ್ಷ ವೇದಾಂತ ಕಲ್ತ ಮೇಲೆ 11ನೇ ವರ್ಷಕ್ಕೆ ಹೇಳ್ತೀರಾ, ನಾನು ಒಬ್ಬ ಗುರುಗಳ ಹತ್ರ ಚೆನ್ನಾಗಿ ವೇದಾಂತ ಅಧ್ಯಯನ ಪಾಠ ಮಾಡಿಸ್ಕೊಂಡೆ, ನನಗಿವಾಗೆಲ್ಲ ಅಹಂ ಬ್ರಹ್ಮಾಸ್ಮಿ ಅರ್ಥ ಆಯಿತು, ಜಗನ್ ಮಿಥ್ಯಾ ಅಂತಲೂ ಅರ್ಥ ಆಯಿತು, ಜೀವೋ ಬ್ರಹ್ಮ ಇವ ನಾಪರಾನೂ ಅರ್ಥ ಆಯಿತು, ಆದರೆ ಅನುಭವಕ್ಕೆ ಬರ್ತಿಲ್ಲ ಅಂತ ಹೇಳ್ತೀರಾ?
ಹೇಳಲ್ಲ ತಾನೆ. ಸಪೋಸ್ ನೀವು ಹಾಗೆ ಹೇಳಿದ್ರೆ ನಿಮಗೆ ಶನಿ ಕಾಟ ಶುರುವಾಯಿತು ಅಂತ ಅರ್ಥ. ಆಯಿತಾ? ಹೇಳಲೇಬಾರ್ದು ಪಡೆಯುವಂಥದ್ದು. ನಾರಾಯಣ. ಸರಿ, ಮುಂದೆ. ಧನುರ್ಗೃಹೀತ್ವಾ ಔಪನಿಷದಂ ಮಹಾಸ್ತ್ರಂ ಧನುರ್ಗೃಹೀತ್ವಾ ಔಪನಿಷದಂ ಮಹಾಸ್ತ್ರಂ ಶರಂ ಹ್ಯುಪಾಸಾನಿಶಿತಂ ಸಂದಧೀತ ಆಯಮ್ಯ ತದ್ಭಾಗವತೇನ ತದ್ ಓಕೆ ಆಯಮ್ಯ ತದ್ಭಾವಗತೇನ ಚೇತಸಾ ಲಕ್ಷ್ಮ್ಯಂ ತದೇವಾಕ್ಷರಂ ಸೌಮ್ಯ ವಿದ್ಧಿ. ಸೊ ಏನು ಹೇಳ್ತಿದೆ ಉಪನಿಷತ್ ಅಂದರೆ, ಒಂದು ಆಟದ ಕಲ್ಪನೆಯನ್ನು ಹೇಳ್ತಾ ಇದೆ. ಬಿಲ್ಲು ಬಾಣದ ಆಟದ ಕಲ್ಪನೆ. ಸ್ಪಿರಿಚುವಲ್ ಪರ್ಸ್ಯೂಟ್ ಈಸ್ ಕಂಪೇರ್ಡ್ ಟು ಎನ್ ಆರ್ಚರಿ. ಬಿಲ್ಲು ಬಾಣ ಈ 3 ಹಾಗೂ 4 ಒಟ್ಟಿಗೆ ನೋಡಬೇಕು. ನೋಡೋಣ ಆಮೇಲೆ. ಜೀವಾತ್ಮನನ್ನು ಒಂದು ಬಾಣಕ್ಕೆ ಕಂಪೇರ್ ಮಾಡಿದ್ದಾರೆ, ಆ್ಯರೋ. ಪರಮಾತ್ಮನನ್ನು ಲಕ್ಷ್ಯಕ್ಕೆ ಕಂಪೇರ್ ಮಾಡಿದ್ದಾರೆ, ಗೋಲ್. ಪರಮಾತ್ಮ ಇಸ್ ದ ಗೋಲ್, ಜೀವಾತ್ಮ ಇಸ್ ದಿ ಆ್ಯರೋ, ಬಾಣ, ಅದು ಲಕ್ಷ್ಯ. ಬಿಲ್ಲನ್ನು ಶಾಸ್ತ್ರಕ್ಕೆ ಕಂಪೇರ್ ಮಾಡಿದ್ದಾರೆ. 3ನೇ ಮಂತ್ರದಲ್ಲಿ ಶಾಸ್ತ್ರದ ವಿಚಾರವನ್ನು ಬಿಲ್ಲಿಗೆ ಹೇಳಿದ್ದಾರೆ. 4ನೇ ಮಂತ್ರದಲ್ಲಿ ಶಾಸ್ತ್ರದ ಬಿಲ್ಲನ್ನು ಓಂಕಾರಕ್ಕೆ ಹೇಳಿದ್ದಾರೆ. ನೋಡೋಣ. ಸೊ ಬಾಣ ಇಲ್ಲಿ ಇರೋಕ್ಕಿಂತ ಇನ್ನೊಂದು ಜಾಗಕ್ಕೆ ಹೋಗಬೇಕು. ಅಲ್ಲಿ ಪರಮಾತ್ಮ ಇದ್ದಾನೆ, ಇಲ್ಲಿ ಜೀವಾತ್ಮ ಇದ್ದಾನೆ. ಶಾಸ್ತ್ರ ವಿಚಾರವನ್ನು ತಗೊಂಡು ಬಾಣವನ್ನು ಬಿಟ್ಟಾಗ ಅದಲ್ಲಿ ಹೋಗುತ್ತೆ. ಇದೆ ಈ ಮಂತ್ರದ ಅರ್ಥ. ಧನುರ್ಗೃಹೀತ್ವಾ ಔಪನಿಷದಂ. ಧನುಹು ಅನ್ನುವ ಬಿಲ್ಲು ಉಪನಿಷತ್ ಶಾಸ್ತ್ರ. ಔಪನಿಷದಂ ಉಪನಿಷತ್, ಅದು ಮಹಾ ಅಸ್ತ್ರಂ ಅಂತಾರೆ. ಅದಕ್ಕೆ ಲಕ್ಷಣ ವಿಶೇಷಣ. ಉಪನಿಷತ್ಗೆ ಮಹಾ ಅಸ್ತ್ರಂ. ಯಾಕೆ ಉಪನಿಷತ್ತನ್ನು ಮಹಾ ಅಸ್ತ್ರಂ ಅಂತ ಕರೀತಿದ್ದಾರೆ ಅಂದರೆ ಸಂಸಾರಣ ನಿವಾರಣತ್ವಾತ್. ಅಸ್ತ್ರಂಗೂ ಶಸ್ತ್ರಂಗೂ ಏನು ವ್ಯತ್ಯಾಸ? ಕರೆಕ್ಟ್. ಮಂತ್ರಪೂತವಾಗಿ ಮಾಡುವಂಥದ್ದು ಅಸ್ತ್ರ, ಮಂತ್ರರಹಿತವಾಗಿ ಮಾಡುವಂಥದ್ದು ಶಸ್ತ್ರ. ಸರಿ, ವೆರಿ ಗುಡ್. ಮಹಾ ಅಸ್ತ್ರಂ ಶರಂ. ಶರಂ ಅಂದರೆ ಇಲ್ಲಿ ಬಾಣ, ಆ್ಯರೋ, ಅದು ಜೀವಾತ್ಮ ಅಂತ ಅರ್ಥ. ಉಪಾಸನಾ ನಿಶಿತಂ ಸಂದಧೀತ. ಉಪಾಸನಿಶಿತಂ ಸಂದಧೀತ. ಹೇಗೆ ಬಾಣ ಇರಬೇಕು? ತುಂಬ ಶಾರ್ಪಾಗಿರಬೇಕಂತೆ. ಬಾಣ ಗುರಿಯನ್ನು ಮುಟ್ಟಬೇಕು ಅಂದರೆ ಅದು ಡೊಂಕಾಗಿದ್ದು ಶಾರ್ಪಾಗಿಲ್ಲ, ಚೂಪಾಗಿಲ್ಲ ಅಂದರೆ ಏನಾಗುತ್ತೆ? ಗುರಿಯನ್ನು ಮುಟ್ಟಲ್ಲ, ಗಾಳಿಲೇ ಎಲ್ಲೋ ಬಿದ್ದು ಹೋಗ್ಬಿಡುತ್ತೆ. ಮತ್ತು ಗುರಿಯನ್ನು ಮುಟ್ಟಿದ್ರೂ ಅಲ್ಲಿ ಕಚ್ಕೊಡಲ್ಲ, ಬಿದ್ದುಬಿಡುತ್ತೆ. ಸೊ ಅದು ಶಾರ್ಪಾಗಿರ್ಬೇಕಂತ. ಅದು ಶಾರ್ಪ್ನೆಸ್ ಹೇಗೆ ಮಾಡೋದು? ಜಪ ತಪ ಕರೆಕ್ಟು, ಉಪಾಸನೆ ಕರೆಕ್ಟು. ಅದೇ ನಮಗದೇ ಬರೋದಲ್ವ. ಶಾಸ್ತ್ರ ಅಲ್ಲ, ಲಕ್ಷ್ಯ ಅದು. ಅದಕ್ಕೆ ಇನ್ನೊಂದು ಟೆಕ್ನಿಕಲ್ ವರ್ಡ್ ಏನು? ಅಷ್ಟೆ. ಸಾಧನ ಚತುಷ್ಟಯ ಸಂಪತ್ತಿ ಚೆನ್ನಾಗಿರಬೇಕು. ನೋಡಿ, ಎಲ್ಲರೂ ಚೆನ್ನಾಗಿ ಹೇಳ್ತಿದ್ದೀರ ವೇದಾಂತ. ಮಾರ್ಚಲ್ಲಿ ನೀವೇ ತೊಗೊಳ್ಬೇಕು ಕ್ಲಾಸು. ಅದನ್ನು ಚೆನ್ನಾಗಿ ಶಾರ್ಪ್ ಮಾಡಬೇಕಂತೆ. ಸಾಧನ ಚತುಷ್ಟಯ ಸಂಪತ್ತಿಯಿಂದ, ಕರ್ಮಯೋಗ ಉಪಾಸನ ಯೋಗದಿಂದ ಚೆನ್ನಾಗಿ ಅದನ್ನು ಚೂಪ್ ಮಾಡಬೇಕು. ಒಂದು ನೇರ ಹೋಗಬೇಕು, ಇನ್ನೊಂದು ಹೋಗಿದ ತಕ್ಷಣ ಚುಚ್ಕೊಳ್ಬೇಕು. ಸೊ ಇಲ್ಲಿ ಗುರಿ ಮುಟ್ಟುವುದಕ್ಕೆ ಯಾವ ಯೋಗ? ಉಪಾಸನ ಯೋಗ. ಗುರಿ ಮುಟ್ಟೋದಕ್ಕೆ ಉಪಾಸನ ಯೋಗ. ಅಂದರೆ ಆ ಆ್ಯರೋವಿನ ಮುಂದಿನ ಭಾಗ ಉಪಾಸನ, ಕಾನ್ಸಂಟ್ರೇಷನ್ ಆಗಿರಬೇಕು. ಡೊಂಕಾಗಿರುತ್ತಲ್ಲ, ಅದಕ್ಕೆ ಕರ್ಮಯೋಗ. ಡೊಂಕಾಗಿರೋದು ಮಲ, ಶಾರ್ಪ್ ಇಲ್ಲದೆ ಇರೋದು ವಿಕ್ಷೇಪ.
ಯಾವಾಗ ಮನಸ್ಸಲ್ಲಿ ಮಲ ಹಾಗೂ ವಿಕ್ಷೇಪ ಇರುತ್ತೋ ಗುರಿಯನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ. ಯಾವ ಗುರಿಯನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ? ಮೋಕ್ಷಕ್ಕೆ ಜ್ಞಾನವೇ ಪ್ರಧಾನ ಅನ್ನುವ ಗುರಿಯನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ. ಈ ಮಂತ್ರದಲ್ಲಿ ಇದು ಹೇಳಿಲ್ಲ, ನಾನು ಎಕ್ಸ್ಟ್ರಾ ಹೇಳ್ತಿದ್ದೀನಿ. ಮೋಕ್ಷಕ್ಕೆ ಜ್ಞಾನವೇ ಪ್ರಧಾನ ಅನ್ನುವಂತಹ ಗುರಿಯನ್ನು ಮುಟ್ಟಬೇಕು ಅಂದರೆ ಚೂಪಾಗಿರುವಂತಹ ಉಪಾಸನೆಯು, ಡೊಂಕು ಡೊಂಕಾಗಿರುವಂತಹ ಶರವು, ಅದು ಕರ್ಮಯೋಗವು, ಮಲ ವಿಕ್ಷೇಪ ನಿವಾರಣೆಯಿಂದ ಅದು ಗುರಿಯನ್ನು ಮುಟ್ಟುತ್ತೆ. ಯಾವ ಗುರಿ? ಜ್ಞಾನ ಯೋಗ್ಯತಾ ಗುರಿ. ಅದು ಮಂತ್ರದಿಲ್ಲ, ಹೇಳಿಲ್ಲ, ಅಸೈಡ್ ನೋಟ್ ಅದು. ಸಂಧದೀತ, ಸಂ ಪ್ಲಸ್ ಧಾ ಧಾತು, ಸಂ ಪ್ಲಸ್ ಧ, ಧಾ ಧ ಮಹಾಧ. ಸಮ್ ಅಂದರೆ ಟು ಫಿಕ್ಸ್, ಅಲ್ಲಿ ಆ ಗುರಿಯನ್ನು ನಿಶ್ಚಯ ಮಾಡುವಂಥ. ಧ ಅಂದರೆ ನಿಶ್ಚಯವನ್ನು ಹೇಗೆ ಮಾಡೋದು? ಉಪನಿಷತ್ ಶಾಸ್ತ್ರವನ್ನು ಆಧರಿಸಿ ನಿಶ್ಚಯವನ್ನು ಮಾಡೋದು. ಪರಮಾತ್ಮ ಅಲ್ಲಿದ್ದಾನೆ, ಆ ಗುರಿಯನ್ನು ಮುಟ್ಟೋದಕ್ಕೆ ಉಪನಿಷತ್ತೇ ಪ್ರಮಾಣ ಅನ್ನುವ ಶಾಸ್ತ್ರವನ್ನು ಆಧಾರವಾಗಿಟ್ಕೊಂಡು ಸಂಧದೀತ. ನೋಡಿ, ಕರ್ಮಯೋಗ ಉಪಾಸನ ಏನಾಯಿತು? ಅದನ್ನು ಶಾರ್ಪ್ ಮಾಡೋಕ್ಕೆ, ಮತ್ತು ಗುರಿಯನ್ನು ಮುಟ್ಟಬೇಕು ಅನ್ನೋದಕ್ಕೆ ಉಪನಿಷತ್ತವೇ ಲಕ್ಷ್ಯ. ಸಂಧದೀತ. ಆಯಮ್ಯ ತದ್ಭಾಗವತೇನ, ಏನಿದೆ? ಎರಡು ಕಡೆನೂ ತಪ್ಪಿದೆ. ಓಕೆ, ಇಲ್ಲ ಇದೆಯಲ್ಲ ಕರೆಕ್ಟೇ. ತದ್ಭಾವಗತೇನ ಚೇತಸ. ಹಾಂ, ಆಯಮ್ಯ ಅಂದರೆ ಮನಸ್ಸನ್ನು ಆ ಕಡೆ ಈ ಕಡೆ ಬಿಡಬಾರ್ದಂತೆ. ಮನಸ್ಸನ್ನು ಆ ಕಡೆ ಈ ಕಡೆ ಬಿಡಬಾರ್ದು, ಒಂದೇ ಕಡೆ ಇರಬೇಕು ಲಕ್ಷ್ಯ. ತದ್ಭಾವಗತೇನ ಚೇತಸ. ಚೇತಸ ಅಂದರೆ ಮನಸ್ಸು. ತದ್ ಅಕ್ಷರಂ ಸೌಮ್ಯ ವಿದ್ಧಿ, ತದ್ ಅಕ್ಷರಂ ಸೌಮ್ಯ ವಿದ್ಧಿ. ಇದನ್ನು ನೀನು ತಿಳಿದುಕೋ. ಒಂದು ಕ್ರಿಯೆಯನ್ನು ತಿಳಿಯೋ ರೂಪದಲ್ಲಿ ಹೇಳಿದ್ದಾರೆ. ಇಲ್ಲಿ ವಿದ್ಧಿ ಅನ್ನೋದಕ್ಕೆ ಎರಡು ಧಾತು ಇದೆ. ಮತ್ತೆ ವ್ಯದ್ ಧಾತು, ವ್ಯದ್ ಧಾತು, ವ್ಯದ್ ವಿಧದ್ ವಿಧ್ಯ ಧಾತುಗೆ ವಿದ್ಯತಿ. ಇಲ್ಲಿ ವಿದ್ಯತಿ ಅಂದರೆ ಟು ಪಿಯರ್ಸ್ ಅಂತ ಅರ್ಥ. ಟು ಪಿಯರ್ಸ್ ಕನ್ನಡದಲ್ಲಿ ಏನು ಹಾಕೊಳ್ತೀರಾ? ಟು ಪಿಯರ್ಸ್ ಅಲ್ಲ, ಪಿಯರ್ಸ್ಗೆ ಭೇದಿಸುವುದು. ಹಾಂ, ಭೇದಿಸುವುದು ಒಂದು ಧಾತು, ಇನ್ನೊಂದು ವಿದ್ ಅನ್ನುವುದೇ ಧಾತು. ಎರಡು ಲೋಟ್ ಪರಸ್ಮೈಪದಿ, ಲೋಟ್ ಬಹುವಚನ, ಏಕವಚನ. ಈಗ ಚುಚ್ಚುವುದಕ್ಕೆ, ಭೇದಿಸುವುದಕ್ಕೆ ಆರ್ಚರಿ ಎಕ್ಸಾಂಪಲ್ ಸರಿಯಾಗಿದೆ, ಆದರೆ ತಿಳಿದುಕೊಳ್ಳೋದಕ್ಕೆ ಸರಿಯಿಲ್ಲ. ಅದಕ್ಕೆ ಎರಡು ಧಾತುವನ್ನು ತಗೊಳ್ಬೇಕು. ಇಲ್ಲಿ ವಿದ್ಧಿ ಅಂತ ಹಾಕಿದಾರಲ್ಲ, ಎಕ್ಸಾಂಪಲ್ ಅಲ್ಲಿ ಕ್ರಿಯಾರೂಪವಾಗಿ ಹೇಳಿದ್ರು, ಅಲ್ಲಿ ಆರ್ಚರಿಯಲ್ಲಿ ಕ್ರಿಯಾರೂಪವಾಗಿ ಹೇಳಿದ್ದಾರೆ. ಆದರೆ ಜೀವಾತ್ಮ ಪರಮಾತ್ಮ ಅನ್ನುವ ದೃಷ್ಟಾಂತದಲ್ಲಿ ಅದು ಭೇದಿಸುವುದಲ್ಲ, ಅಲ್ಲಿ ತಿಳಿದುಕೊಳ್ಳುವುದು. ಸೊ ಎರಡು ಧಾತುವನ್ನು ಹುಷಾರಾಗಿ ನೋಡ್ಕೊಳ್ಬೇಕು. ಸೊ ಸಂಧದೀತ ಅಂದರೆ ಎಲ್ಲರೂ ಇದನ್ನು ತಿಳಿಲೇಬೇಕಾಗಿರುವಂಥ ಒಂದು ವಿದ್ಯೆ. ಅದಕ್ಕೆ ಒಬ್ಬರು ಪೂರ್ವಪಕ್ಷಿ ಕೇಳ್ತಾರೆ. ಈ ಪೂರ್ವಪಕ್ಷಿ ಅಂದರೆ ಶಂಕರರ ಪೂರ್ವಪಕ್ಷಿ ಅಲ್ಲ. ಆಮೇಲೆ ಇಲ್ಲಿ ಗಾಯತ್ರಿ ಮಂತ್ರದಲ್ಲಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತಿದೆ. ನಹ ಅಂದರೆ ಒಬ್ಬರು ಸಂಧ್ಯಾ ವಂದನೆ ಮಾಡಿದರೆ ಎಲ್ರಿಗೂ ಪುಣ್ಯ ಬರುತ್ತೆ ಅಲ್ವಾ? ನಹ ಬಹುವಚನ ತಾನೆ. ನಹ ಇರೋದ್ರಿಂದ ನಹಾದಿಯ ಯಹ ನಹ ಪ್ರಚೋದಯತಿ ಮಾಡಿದರೆ ಎಲ್ರಿಗೂ ಪುಣ್ಯ ಬರುತ್ತೆ. ಅದಕ್ಕೆ ಒಬ್ಬರು ನಾನು ಮಾಡಲ್ಲ ಅಂದರು. ನಮ್ಮ ಮನೆಯವರು ಒಬ್ಬರು ಮಾಡಿದ್ರೆ ನನಗೂ ಬರುತ್ತಲ್ಲ ಪುಣ್ಯ. ಅದು ವಾದ ಸರಿಗಿದೆ, ಬಟ್ ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ವಾದ ಸರಿಗಿದ್ರೂ ಪ್ರತಿಯೊಬ್ಬರು ಉಪನಯನ ಸಂಸ್ಕಾರ ಇರೋರು ಮಾಡಬೇಕು ಅಂತ. ಆ ನಹವನ್ನು ಇಲ್ಲಿ ತರಬಾರ್ದು. ಸಂಧದೀತ, ಇಲ್ಲಿ ಸಂಧದೀತ ಅಂದರೆ ಪ್ರತಿಯೊಬ್ಬರು ತಿಳಿದುಕೊಳ್ಳೇಬೇಕಾಗಿರುವಂಥದ್ದು ಅಂತ. ಅಲ್ಲಿ ಆ ಕರ್ಮ ಒಬ್ಬರು ಮಾಡೋದ್ರಿಂದ ಇನ್ನೊಬ್ರಿಗೆ ಫಲ ಇದೆ. ಇಲ್ಲಿ ನನಗೆ ಮೋಕ್ಷ ಸಿಕ್ಕಿದ್ರೆ ನಿಮಗೆ ಸಿಗುತ್ತೆ ಅಂತನಾ? ನಿಮಗೆ ಅಜ್ಞಾನ ಇದೆ ಅಂತಿಲ್ವ? ಅಂದರೆ ಪ್ರತಿಯೊಬ್ಬರು ತಿಳಿದುಕೊಳ್ಳೇಬೇಕು ಈ ಕ್ರಿಯೆಯನ್ನು. ಸಂಧದೀತ. ಸರಿ, ಇದು ನಿಮಗೆ ಈ ಮಂತ್ರ ಸರಿಗಿದೆ ಅಂತ ಅನಿಸುತ್ತಾ? ನಿಮ್ಮ ಮೇಲ್ನೋಟಕ್ಕೆ ಈ ಥರ ಜೀವಾತ್ಮವನ್ನು ಒಂದು ಬಾಣವಾಗಿ ಮಾಡಿ, ಧನುರನ್ನು ಉಪನಿಷದ್ ವಿದ್ಯೆ ಅಂತ ಮಾಡಿ, ಲಕ್ಷ್ಯವನ್ನು ಪರಮಾತ್ಮ ಅಂತ ಮಾಡಿ, ಈ ಕ್ರಿಯಾರೂಪವಾಗಿ ದೃಷ್ಟಾಂತವನ್ನು ಕೊಟ್ಟು
ಲಕ್ಷ್ಯದಲ್ಲಿ ಇದನ್ನು ತಿಳಿ ಅಂತ ಹೇಳಿದ್ರು, ಇದು ನಿಮಗೆ ಓಕೆ ಅಂತ ಅನ್ಸುತ್ತಾ? ಎರಡು ಬೇರೆ ಬೇರೆ ಅಂತ ಹೇಳಿದಾಗತ್ತೆ. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಇವಾಗ ಜೀವಾತ್ಮ ಇಲ್ಲಿದ್ದಾನೆ, ಪರಮಾತ್ಮ ಅಲ್ಲಿದ್ದಾನೆ ಅಂದರೆ ನಾನು ಅದನ್ನು ತಿಳ್ಕೊಳ್ಬೇಕು ಅಂತ ಹೇಗೆ ತಿಳ್ಕೊಳ್ತೀನಿ? ಕ್ರಿಯಾರೂಪವಾಗಂತ ನಾನು ಅಲ್ಲಿ ಹೋಗೋಕ್ಕಾಗಲ್ಲ. ಪರಮಾತ್ಮನಿಗೂ ಜೀವಾತ್ಮನಿಗೆ ಎಷ್ಟು ಅಂತರ? ಪರಮಾತ್ಮನಿಗೂ ಇಲ್ಲಿ ಆದರೆ ಜೀವಾತ್ಮ ಇದ್ದಾನೆ, ಪರಮಾತ್ಮ ಅಲ್ಲಿ ಲಕ್ಷ್ಯ ಇದೆ, ಹೋಗ್ಬೋದು ಅಂದರೆ ಕ್ರಿಯಾರೂಪವಾಗಿ. ಆದರೆ ನಿಜವಾಗ್ಲೂ ಅಷ್ಟು ಡಿಸ್ಟೆನ್ಸ್ ಇಲ್ವೇ ಪರಮಾತ್ಮನಿಗೂ ಜೀವಾತ್ಮನಿಗೂ? ಪರಮಾತ್ಮನಿಗೂ ಜೀವಾತ್ಮನಿಗೂ ಏನು ಡಿಸ್ಟೆನ್ಸ್? ಇನ್ನೊಂದ್ಸತಿ ಏನೇನು? ಝೀರೋ ಡಿಸ್ಟೆನ್ಸ್. ಝೀರೋ ಡಿಸ್ಟೆನ್ಸ್ ಇದ್ದರೆ, ಸಪೋಸ್ ಡಿಸ್ಟೆನ್ಸ್ ಇದ್ದರೆ ಯಾವ ಡಿಸ್ಟೆನ್ಸ್ ಅದು? ಅಜ್ಞಾನದ ಡಿಸ್ಟೆನ್ಸ್. ಸೊ ದೆರ್ ಇಸ್ ನೋ ಫಿಸಿಕಲ್ ಡಿಸ್ಟೆನ್ಸ್, ಇಟ್ ಇಸ್ ಓನ್ಲಿ ಅಜ್ಞಾನ ಡಿಸ್ಟೆನ್ಸ್. ಅರ್ಥ ಆಗ್ತಿದೆಯಾ? ಅಜ್ಞಾನದಿಂದ ಜೀವ ಬ್ರಹ್ಮ ಬೇರೆ ಬೇರೆ ಅಂತ, ಅದಕ್ಕೆ ಜೀವೋ ಬ್ರಹ್ಮ ಇವ ನಾಪರಹ. ಇವಾಗ ಸ್ಪೇಷಿಯಲ್ ಡಿಸ್ಟೆನ್ಸ್ ಇದ್ದರೆ ಇಲ್ಲಿರೋ ನಾನು ಅಲ್ಲಿ ಹೋಗ್ಬೋದು ಅಂತ, ಆಯಿತಾ? ಬೆಂಗಳೂರಿಗೆ ಇಲ್ಲಿದ್ದೀನಿ, ತಿರುವಣ್ಣಾಮಲೆಗೆ ಹೋಗಬೇಕು ಅಂದರೆ ಸ್ಪೇಷಿಯಲ್ ಡಿಸ್ಟೆನ್ಸ್, ಐ ವಾಂಟ್ ಟು ಕವರ್. ಟೈಮ್ ವೈಸ್ ಡಿಸ್ಟೆನ್ಸ್ ಇದ್ದರೆ ಹೇಗೆ ಹೇಳ್ತೀರಾ? ನನಗೆ ಇವಾಗ ಇಲ್ಲಿ ಯಾರು 59 ವರ್ಷ ಆಗಿರೋರು ಇದ್ದೀರಾ? 58, 59? ಹಾಂ, ಎಕ್ಸಾಂಪಲ್ 58 ವರ್ಷ ಆಗಿರೋರು ಇದ್ದಾರೆ. ಇನ್ನು 2 ವರ್ಷಕ್ಕಾದರೆ ಷಷ್ಠಬ್ದಿ ಪೂರ್ತಿ. ಸ್ಪೇಷಿಯಲ್ ವೈಸ್ ಡಿಸ್ಟೆನ್ಸ್ ಏನಾಗುತ್ತೆ? ಐ ಹ್ಯಾವ್ ಟು ಟ್ರಾವೆಲ್. ಟೈಮ್ ವೈಸ್ ಡಿಸ್ಟೆನ್ಸ್ ಐ ಹ್ಯಾವ್ ಟು ವೆಯ್ಟ್ ಟಿಲ್ ಐ ಬಿಕಮ್ 60. ಆದರೆ ಇಲ್ಲಿ ಇಗ್ನೋರೆನ್ಸ್ ಡಿಸ್ಟೆನ್ಸ್, ಯು ಕ್ಯಾನಾಟ್ ಟ್ರಾವೆಲ್, ಯು ಕ್ಯಾನಾಟ್ ವೆಯ್ಟ್, ಯು ಹ್ಯಾವ್ ಟು ನೋ. ಯು ಹ್ಯಾವ್ ಟು ನೋ ಅಷ್ಟೇ. ವೆರಿ ಇಂಪಾರ್ಟೆಂಟ್ ವರ್ಡ್ ಇದೆಲ್ಲ. ಪರಮಾತ್ಮವನ್ನು ಒಂದು ದಿವಸ ನಾನು ಅನುಭವಿಸ್ತೀನಿ ಅಥವಾ ಒಂದು ಜಾಗಕ್ಕೆ ಹೋಗ್ತೀನಿ ಅಂತ ಹೇಳಬಾರ್ದು. ವೈಕುಂಠಕ್ಕೆ ಹೋಗ್ತೀನಿ, ಕೈಲಾಸಕ್ಕೆ ಹೋಗ್ತೀನಿ, ಮಣಿದ್ವೀಪಕ್ಕೆ ಹೋಗ್ತೀನಿ, ಸಾಧ್ಯವೇ ಇಲ್ಲ. ಅದು ಸ್ಪೇಸ್ ವೈಸ್ ಡಿಸ್ಟೆನ್ಸ್ ಆಗುತ್ತೆ. ಅಂದರೆ ನೀವು ಅಪೂರ್ಣತ್ವ, ಬ್ರಹ್ಮನೂ ಅಪೂರ್ಣ, ಜೀವನೂ ಅಪೂರ್ಣ ಆಗುತ್ತೆ. ಯಾಕಂದರೆ ಬ್ರಹ್ಮ ಈಸ್ ಆಲ್ಸೋ ಲೊಕೇಟೆಡ್ ಇನ್ ಕೈಲಾಸ, ಇನ್ ವೈಕುಂಠ. ಜೀವ ಆಲ್ಸೋ ಇಸ್ ಲೊಕೇಟೆಡ್ ಇನ್ ಭೂಲೋಕ. ಸೊ ಸ್ಪೇಸ್ ವೈಸ್ ಲಿಮಿಟೇಷನ್ ಇದೆ, ಟೈಮ್ ವೈಸು ಇದೆ. ಯಾವಾಗ ಹೋಗ್ತೀನೋ, ನಾ ಮಾಡುವಂತಹ ಸಕಾಮ ಕರ್ಮವನ್ನೆಲ್ಲ ಮುಗಿಸ್ಕೊಂಡು ಯಾವಾಗತ್ತದು? ನೆನ್ನೆ ಹೇಳೋ ಪ್ರಕಾರ 16 ಜನ್ಮ ಬೇಕು ನಮಗೆ ಅಲ್ವಾ? ಯೈವ ತೈರ್ಜಿತ ಸರ್ಗ, ಇಲ್ಲೇ ಸ್ವಾಮೀಜಿ ಈ ಜನ್ಮದಲ್ಲೇ ಗಳಿಸ್ಬಿಡ್ತೀನಿ. ಈ ಶರೀರದಿಂದ ಜೀವಾತ್ಮ ಹೋಗೋದ್ರ ಒಳಗಡೆ ಅಹಂ ಬ್ರಹ್ಮಾಸ್ಮಿ ವೃತ್ತಿಜ್ಞಾನವನ್ನು ಗಳಿಸ್ಕೊಳ್ತೀನಿ ಅಂತಿರಬೇಕು. ಆಮೇಲೆ ಯಾವಾಗ ಏನು ಮತ್ತೆ ಜನ್ಮ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಈ ಥರ ಜನ್ಮ. ಅದು ಇಂದ್ರಿಯಗಳೆಲ್ಲ ಚೆನ್ನಾಗಿ ಸಿಕ್ಕಿದಾಗ, ಒಳ್ಳೆ ಸಂಸ್ಕಾರ ಇದ್ದಾಗ. ಯೋಚನೆ ಮಾಡಿ. ಸೊ ಫಿಸಿಕಲ್ ಡಿಸ್ಟೆನ್ಸು ಇಲ್ಲ, ಟೈಮ್ ವೈಸು ಇಲ್ಲ, ಇಗ್ನೋರೆನ್ಸ್ ಮಾತ್ರ. ಜೀವಾತ್ಮ ಪರಮಾತ್ಮ ಬೇರೆ ಅನ್ನುವ ಇಗ್ನೋರೆನ್ಸ್ ಮಾತ್ರ ಡಿಸ್ಟೆನ್ಸ್ ಇದೆ. ಅದನ್ನು ತಿಳಿದುಕೊಳ್ಬೇಕು. ದ ಡಿಸ್ಟೆನ್ಸ್ ಇಸ್ ಕವರ್ಡ್ ಓನ್ಲಿ ಬೈ ನೋಯಿಂಗ್. ಅದನ್ನು ಇಲ್ಲಿ ಹೇಳ್ತಿದ್ದಾರೆ, ತದ್ ಅಕ್ಷರಂ ಹೇ ಸೌಮ್ಯ ವಿದ್ಧಿ. ನೀನು ಅದನ್ನು ತಿಳಿದುಕೋ. ವಿದ್ಧಿ, ಟು ನೋ. ಸರಿ, ಇನ್ನೊಂದು ಮಂತ್ರ ನೋಡ್ಬೇಡ. ಪ್ರಣವೋ ಧನು ಶರೋಹ್ಯಾತ್ಮ ಬ್ರಹ್ಮತಲ್ಲಕ್ಷ್ಯಮುಚ್ಯತೆ ಅಪ್ರಮತ್ತೇನ ವೇದವ್ಯಂ ಶರವತ್ತನ್ಮಯೋ ಭವೇತ್. ವೆರಿ ಗುಡ್. ಇಲ್ಲಿ ಆ ಭಗವಂತನಿಗೆ ಒಂದು ಹೆಸರನ್ನು ಕೊಡ್ತಿದ್ದಾರೆ. ಆ ಹೆಸರು ಪ್ರಣವ. ಹಿಂದಿನ ಮಂತ್ರದಲ್ಲಿ ಧನುರ್ಗೆ ಉಪನಿಷತ್ ವಿಚಾರವಂತ ಹೇಳಿದ್ರು. ಈಗ ಆ ಉಪನಿಷತ್ ವಿಚಾರವನ್ನು ಬಿಟ್ಟು ಅಂದರೆ ಬೇರೆ ಪದದಲ್ಲಿ ಪ್ರಣವ ಅಂತ ಹೇಳ್ತಿದ್ದಾರೆ. ಬಿಲ್ಲು ಯಾವುದು? ಪ್ರಣವ. ಈ ಮಂತ್ರದಲ್ಲಿ ಪ್ರಣವೋ ಧನುಹು. ಇಲ್ಲಿ ಪ್ರ ಆ್ಯಂಡ್ ನವಃ. ನವಹಗೆ ನೂ ಧಾತು. ಪ್ರ ಅಂದರೆ ಪ್ರಕರ್ಷೇಣ ನೂಯತೆ
ಸ್ತೂಯತೆ ಇತಿ ಪ್ರಣವಃ. ನವ ಅಂದರೆ ಹೆಸರು, ಪ್ರ ಅಂದರೆ ಪರಿಶುದ್ಧವಾದ ಹೆಸರು, ಪರ್ಫೆಕ್ಟ್ ನೇಮ್. ಯಾರಿಗೆ? ಭಗವಂತನಿಗೆ ಪರ್ಫೆಕ್ಟ್ ನೇಮ್ ಯಾವುದು? ಪ್ರಣವ, ಓಂ. ಮತ್ತು ರಾಮ, ಕೃಷ್ಣ, ಶಿವ ಅದೆಲ್ಲ ನಮ್ಮ ಕಲ್ಪನೆ, ಕಪೋಲ ಬುದ್ಧಿಯಿಂದ ಬಂದಿರುವಂಥದ್ದು. ಉಪನಿಷತ್ ಹೇಳ್ತಿಲ್ಲ. ದ ಬೆಸ್ಟ್ ನೇಮ್ ಫಾರ್ ಗಾಡ್ ಇಸ್ ಓಂ, ಪ್ರಣವ. ಅದಕ್ಕೆ ಪ್ರಣವ. ಪ್ರಕರ್ಷೇಣ ನೂಯತೆ ಸ್ತೂಯತೆ ಇತಿ ಪ್ರಣವ. ಈ ಓಂಕಾರವನ್ನೇ ಶಾಸ್ತ್ರ ವಿಚಾರವನ್ನಾಗಿ ತಗೊಳ್ಬೇಕು. ಶರಃ, ಮತ್ತು ಶರಃ ಅಂದರೆ ಜೀವಾತ್ಮ ಹೇಗಿರಬೇಕು ಹೇಳಿದ್ನಲ್ಲ, ಶಾರ್ಪ್ ಆ್ಯಂಡ್ ಸ್ಟ್ರೈಟ್, ಸಾಧನ ಚತುಷ್ಟಯ ಸಂಪತ್ತಿ ಅಥವಾ ಜಪ ಅಂತ ಇಟ್ಕೊಳ್ಳಿ. ಟಾರ್ಗೆಟ್ ಏನು? ಬ್ರಹ್ಮತಲ್ಲಕ್ಷ್ಯಂ ಉಚ್ಯತೆ. ಆ ಕಾರಣ ಬ್ರಹ್ಮವೇ ಗುರಿಯಾಗಿರಬೇಕು. ಇಲ್ಲಿ ಉಪನಿಷತ್ತಲ್ಲಿ ಹಿಂದಿನ ಮಂತ್ರ, ಈ ಮಂತ್ರದಲ್ಲಿ ಹೇಳ್ಕೊಡುವ ವಿದ್ಯೆ ಗುರು ಬಗ್ಗೆ ಹೇಳಿಲ್ಲ. ಆರ್ಚರಿ ಎಕ್ಸಾಂಪಲ್ ತಗೊಂಡ್ರೆ ಆರ್ಚರ್ ಬಗ್ಗೆ ಹೇಳಿಲ್ಲ. ನಾವು ಅದನ್ನು ಸೇರಿಸ್ಕೊಳ್ಬೇಕು. ಗುರು ಇಲ್ಲದೆ ಯಾವ ವಿದ್ಯೆಯೂ ಇಲ್ಲ. ಆ ತಮಿಳಲ್ಲಿ ಒಂದೇನು ಹೇಳ್ತಾರಲ್ಲ, ಕುರುಟು ವಿದ್ಯೆಯ ಗುರು ಇಲ್ಲದ ವಿದ್ಯೆ. ಪರವಾಗಿಲ್ಲ, ಗುರು ಇಲ್ಲದ ವಿದ್ಯೆ ಕುರುಟು ವಿದ್ಯೆ. ಕರೆಕ್ಟಾ? ಇರ್ಕೆಯಿಂದ ಮಾತ್ರ ವಾಕ್ಯಂ ಇರ್ಕೆ ತೆರೀಲಿಯಾ? ಪರವಾಗಿಲ್ಲಪ್ಪ. ಗುರು ಇಲ್ಲದ ವಿದ್ಯೆ ಕುರುಟು ವಿದ್ಯೆಯನ್ನು ಸೊಲ್ಲುವ. ಆಮಾಂ. ಸೊ ಪ್ರತಿಯೊಂದು ವಿದ್ಯೆಗೂ ಗುರು ಇರಬೇಕು. ಸೊ ಇಲ್ಲಿ ಉಪನಿಷತ್ತಲ್ಲಿ ಆ ಆರ್ಚರಿ ಎಕ್ಸಾಂಪಲ್ಲಿ ಆ ಧನುರ್ಗೃಹೀತ್ವ ಅಂದರೆ ಆ ಬಾಣ ಬಿಲ್ಲು ಆಟವನ್ನು ಹೇಳ್ಕೊಡುವ ಗುರು ಹೇಳಿಲ್ಲ, ನಾವು ಸೇರಿಸ್ಕೊಳ್ಬೇಕು. ಇಲ್ಲಾಂದರೆ ನಾನೇ ಮಾಡ್ತೀನಿ, ನಾನೇ ಹೊಡಿತೀನಿ ಅಂತ. ಸರಿ, ಅಲ್ಲೂ ಪರವಾಗಿಲ್ಲ, ಲಕ್ಷ್ಯ ಹೋಗುತ್ತೋ ಪರವಾಗಿಲ್ಲ. ಇಲ್ಲೂ ನಾನೇ ಪುಸ್ತಕ ತೆಗೆದು ನಾನೇ ಅರ್ಥ ನೋಡ್ತೀನಿ ಅಂತಾರೆ. ಆಮೇಲೆ ಮ್ಯಾಕ್ಸ್ ಮುಲ್ಲರ್ ಕತೆ ಆಗಬಾರ್ದು. ಮನಸ್ಸಿಗೆ ಬಂದಿದ್ದೆಲ್ಲ ವ್ಯಾಖ್ಯಾನ ಮಾಡ್ತಾ ಹೋದರೆ ಸರಿ ಬರಲ್ಲ. ಸೊ ಇಲ್ಲಿ ಅದನ್ನು ಹಾಕ್ಕೊಳ್ಬೇಕು. ಅಪ್ರಮತ್ತಃ. ಪ್ರಮತ್ತಃ ಅಂದರೆ ಮನಸ್ಸು ವಿಚಲಿತಗೊಂಡಿದೆ ಅಂತ, ಡಿಸ್ಟ್ರ್ಯಾಕ್ಷನ್. ಅಪ್ರಮತ್ತಃ ಅಂದರೆ ಫೋಕಸ್ಡ್. ಅಪ್ರಮತ್ತಃ. ಇಲ್ಲಿ ನೋಡಿದ್ವಿ ಅಪ್ರಮತ್ತೋ ಭವ. ಇದಾದರೂ ಹೇಳಿ ಕೊನೆಯ ದಿವಸಕ್ಕೆ. ಅಪ್ರಮತ್ತ ಎಲ್ಲಿ ನೋಡಿದ್ವಿ? ನೀವು ನನ್ನನ್ನು ನೋಡ್ತಾ ಇರೋ, ನಾವು ನಿಮ್ಮನ್ನೇ ನೋಡ್ತಿರ್ತೀವಿ. ಶಕ್ತಿಪಾತ ಆಗ್ತಾ ಇರುತ್ತೆ ಎಲ್ರಿಗೂ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವ ಅರ್ಜುನ ನಿರ್ದ್ವಂದ್ವೋ ನಿತ್ಯಸತ್ವಸ್ಥ ನಿರ್ಯೋಗಕ್ಷೇಮ ಆತ್ಮವಾನ್. ನಿರ್ಯೋಗಕ್ಷೇಮ ಆತ್ಮವಾನ್ಗೆ ಶಂಕರಾಚಾರ್ಯರು ಅಪ್ರಮತ್ತೋ ಭವ. ಜ್ಞಾಪಕ ಇದೆಯಾ? ಆ ವಾಕ್ಯ ಒಂದು ಕ್ಲಾಸ್ ಮಾಡಿದೆ, ಗೀತಾ 2nd ಚಾಪ್ಟರ್ 45th ಶ್ಲೋಕ. ಎಸ್ ಸ್ವಾಮೀಜಿ ಮಾಡಿದ್ರಿ, ಕರೆಕ್ಟ್. ನೀವು ಹೇಳಿದ ಮೇಲೆ ಮನಸ್ಸು ಹೋಗುತ್ತೆ, ಅದಕ್ಕಿಂತ ಮುಂಚೆ ಬರುತ್ತೆ. ಅಪ್ರಮತ್ತೋ ಭವ ಅಂದರೆ ಆತ್ಮವಾನ್ ಭವ. ಆತ್ಮವಾನ್ ಭವ ಅಂದರೆ ಬಿ ವೆರಿ ಫೋಕಸ್ಡ್. ಈ ಅರ್ಜುನ ಮತ್ತು ದ್ರೋಣಾಚಾರ್ಯರಿಗೆ ಆ ಗುರಿಯನ್ನು ಅರ್ಜುನ ಕೇಳಿದ್ರೆ ದ್ರೋಣಾಚಾರ್ಯರು ಕೇಳ್ತಾರಲ್ಲ, ಏನೆಲ್ಲ ನೋಡ್ತೀಯ ನೀನು ಹಾಗೆ ಅಂತ. ಏನೆಲ್ಲನೂ ಆಫ್ ಮಾಡಬೇಡ. ಏನೆಲ್ಲ ನೋಡ್ತೀಯ ನೀನು, ಎಷ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ? ಏನೆಲ್ಲ ನೋಡ್ತೀಯ ನೀನು ಅಂತ ಕೇಳಿದಾಗ ಆ ಗುರಿ ಮಾತ್ರ ನೋಡ್ತೀನಿ ಅಂತ ಹೇಳ್ತಾನೆ. ನಮ್ಮನ್ನು ಯಾರ್ಯಾರು ಕೇಳಿದ್ರೆ ಗುರಿಯನ್ನು ಬಿಟ್ಟು ಎಲ್ಲನೂ ನೋಡ್ತೀವಿ ಅಂತ ಹೇಳ್ತೀವಿ ನಾವು. ಅದು ಅಪ್ರಮತ್ತ, ಟೋಟಲಿ ಫೋಕಸ್ಡ್ ಎಲ್ಲಿ? ಬ್ರಹ್ಮವನ್ನು ತಿಳ್ಕೊಳ್ಳೋದಕ್ಕೆ, ಬ್ರಹ್ಮವನ್ನು ತಮಿಳು ಭಾರತ ಅಡಿಯೋದಕ್ಕಲ್ಲ. ಅದಕ್ಕೇನು ಅಡಿಯೋದಕ್ಕೇನು ಹೇಳ್ತಾರೆ? ಅದಲ್ಲ, ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕಲ್ಲ, ತಿಳ್ಕೊಳ್ಳೋದಕ್ಕೆ. ಅಪ್ರಮತ್ತೋ ಭವ. ಅದೇನೋ ಆ ಗುರಿಯೇ ನಮಗೆ ಹೋಗಬಾರ್ದು. 24/7 ಆ ವೃತ್ತಿಯಲ್ಲಿಯೇ ಇರಬೇಕು. ಆ ಮನಸ್ಸನ್ನು ತುಂಬ ಪರಿಶುದ್ಧವಾಗಿ ನಿತ್ಯ ಕರ್ಮಾನುಷ್ಠಾನದಿಂದ, ಇದು ಉಪಾಸನೆಯಿಂದ, ಶಾಸ್ತ್ರ ಚಿಂತನೆಯಿಂದ ಮನಸ್ಸನ್ನು ಶುದ್ಧಿ ಇಲ್ಲಿ ಶುದ್ಧಿ ಅಂದರೆ ಅದು ಮಲ ಆಗಿದೆ ಹಾಗೆ ಅಂತಲ್ಲ, ಅದು ಸೂಕ್ಷ್ಮವಾಗ್ತಾ ಹೋಗ್ತಾ ಇದೆ ಅಂತ. ಆ ರೀತಿಯಲ್ಲಿ ಉಪನಿಷತ್ ಮಂತ್ರಗಳನ್ನೆಲ್ಲ ಗ್ರಹಿಸುವಂತಹ ಶಕ್ತಿ ಇರಬೇಕು. ಆ ಮನಸ್ಸನ್ನು ಅಷ್ಟು ಚೆನ್ನಾಗಿ ಮಾಡಬೇಕು. ಅದಕ್ಕೆ ಇಲ್ಲಿ ತನ್ಮಯೋ ಭವೇತ್ ಅಂತ ಹಾಕಿದ್ದಾರೆ. ಎಲ್ಲಿ ಬರುತ್ತೆ ತನ್ಮಯೋ ಭವೇತ್? ಹೇಳಿಪ್ಪ ಉಪಾಸಕರು ಎಲ್ಲರೂ. ಇಲ್ಲಿ ಎಲ್ಲರೂ ದುರ್ಗಾ ಸಪ್ತಶತಿ ಉಪಾಸನೆ ಮಾಡ್ತಿರಲ್ಲ. ಚಂಡಿಕಾಂ ತನ್ಮಯೋ ಭವೇತ್. ಎಲ್ಲಿ ಬರುತ್ತೆ? ಅವರಿಲ್ವಾ? ಇಲ್ವಾ ನಿಮ್ಮನೆಯವರು?
ರಹಸ್ಯತ್ರಯದಲ್ಲಿ ಬರುತ್ತೆ. ಪ್ರಯತಃ ಪ್ರಾಂಜಲಿಃ ಪ್ರಹ್ವ ಪ್ರಾಣಾನ ಅರೋತ್ಮಚಾತ್ಮನಿ ಸುಚಿರಂ ಭಾವಯೇದ್ದೇವಿ ಚಂಡಿಕಾಂ ತನ್ಮಯೋ ಭವೇತ್. ಅಲ್ಲಿ ಚಂಡಿಕಾಂ ತನ್ಮಯೋ ಭವೇತ್ ಏನು ಹೇಳಿದ್ದಾರೆ? ನಾನೇ ಚಂಡಿಕಾದೇವಿಯಾಗಿ ಆಗಿಬಿಡಬೇಕು, ಟೋಟಲ್ ಅಬ್ಸಾರ್ಬ್ಡ್, ಲಕ್ಷ್ಯವನ್ನು ನಾನು ಬಿಟ್ಟಿಲ್ಲ ಅಂತ. ಇಲ್ಲಿ ಪರಮಾತ್ಮನೇ ಆಗ್ಬಿಡೋದಲ್ಲ, ಪರಮಾತ್ಮನೇ ಆಗಿದ್ದೀನಿ ಅಂತ ತಿಳ್ಕೊಳ್ಳೋದು. ಅಲ್ಲಿ ಉಪಾಸನೆಗೂ ಜ್ಞಾನಕ್ಕೂ ಅದೇ ವ್ಯತ್ಯಾಸ. ಉಪಾಸನೆಯಲ್ಲೇನು, ಜೀವಾತ್ಮನು ಉಪಾಸ್ಯ ಮಾಡುವಂತಹ ದೇವತೆಯನ್ನು, ಉಪಾಸನೆ ಮಾಡುವಂತಹ ದೇವತೆಯನ್ನು ಆಗ್ಬಿಡ್ತಾನೆ. ವೇದಾಂತದಲ್ಲಿ ಉಪಾಸನೆಯ ಪದ ಇಲ್ಲ, ತಿಳಿತಾ ಬ್ರಹ್ಮನೇ ನಾನು ಆಗಿದ್ದೀನಿ ಅಂತ ಗೊತ್ತಾಗುತ್ತೆ. ಹಿ ವಿಲ್ ಬಿ ವೆರಿ ಕ್ಲಿಯರ್. ಅದಕ್ಕೆ ಮನಸ್ಸು ಹುಷಾರಾಗಿರಬೇಕು. ಅದಕ್ಕೆ DVG ಕಗ್ಗದಲ್ಲಿ ಹೇಳ್ತಾರಲ್ಲ, ಅದು ಆ್ಯಕ್ಚುಲಿ ಡಿಸ್ಟರ್ಬ್ ಆಗ್ತಿತ್ತು ನೋಡಿ, ಇವಾಗ ಬಂತು ನನಗೆ. DVG ಕಗ್ಗದಲ್ಲಿ ಹೇಳ್ತಾರಲ್ಲ, ಕುದಿ ಹೆಚ್ಚೆ ವೆಗಟಹುದು ಕಡಿಮೆ ಇರೆ ಹಸಿನಾಥ, ಕಡಲಲೊಡುವುದು ಹಾಲು ಸೂಕ್ಷ್ಮ ಅದರ ಹದ, ಅದರ ಒಲೆ ಮನದ ಹದ, ಅದನ್ನು ಎಚ್ಚರದಿ ನೋಡು ಬದುಕು ಸೊಗ ಹದದಿಂದ ಮಂಕುತಿಮ್ಮ. ಅರ್ಥ ಆಯ್ತಲ್ಲ? ಕುದಿ ಹೆಚ್ಚೆ ವೆಗಟಹುದು, ಹಾಲಿಟ್ಟಿರ್ತೀರ, ಮಹಿಳೆ ಹಾಕ್ಬಿಟ್ಟು ಸೀರಿಯಲ್ ನೋಡ್ತಿರ್ತೀರ, ಆಯಿತಾ? ಅದು ಸುಟ್ಟು ಹೋಗುತ್ತೆ. ಕುದಿ ಹೆಚ್ಚೆ ವೆಗಟಹುದು, ಕಾಯಿಸಲಿಲ್ಲ, ಕಡಿಮೆ ಇರೆ ಹಸಿನಾಥ, ವಾಸನೆ ಬರುತ್ತೆ. ಯಾವುದ್ಯಾವುದೋ ಸೌಟ್ ಹಾಕಿದ್ರೆ ಅದಕ್ಕೆ ಹಾಕಬೇಕಲ್ವ. ಕಡಲ ಒಡೆಯುವುದು ಹಾಲು ಸೂಕ್ಷ್ಮವದರ ಹದ, ಹೊಡೆದೋಗುತ್ತೆ. ಅದರ ಒಲೆ ಮನದ ಹದ, ಹಾಗೆ ಮನಸ್ಸು ಅದೇ ಥರ ಹುಷಾರಾಗಿ ನೋಡಬೇಕು. ಏನೇನು ಕಂಡಿದ್ದೆಲ್ಲ ಕೊಡಬಾರ್ದು ಮನಸ್ಸಿಗೆ. ಕರ್ಮಯೋಗ ಉಪಾಸನೆಯಿಂದ ನೋಡಿಕೊಂಡು ಆ ಶರ ಬಿಲ್ಲು ಬಾಣ ಹೇಳಿದಾರಲ್ಲ, ಸೂಕ್ಷ್ಮ ಮಾಡ್ತಿರ್ಬೇಕು. ಅದರ ಒಲೆ ಮನದ ಹದ, ಅದನ್ನು ಎಚ್ಚರದಿ ನೋಡು. ಅದನ್ನು ಎಚ್ಚರದಿ ನೋಡು ಈಸ್ಕೊಳ್ಟು ತನ್ಮಯ ಏನು, ಹಾಂ, ತನ್ಮಯೋ ಭವೇತ್. ಎಲ್ಲ DVG ನೋಡಿರ್ತಾರೆ. ಅದನ್ನು ಎಚ್ಚರದಿ ನೋಡು ಬದುಕು ಸೊಗ ಹದದಿಂದ ಮಂಕುತಿಮ್ಮ ಈಸ್ಕೊಳ್ಟು ಜೀವನ್ ಮುಕ್ತಿ ಅಂತ ಅರ್ಥ. ಚಿನ್ಮಯೋ ಭವೇತ್. ಸರಿ, ಸಾಕು. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.